ಲೋಕಸೇವಾಯುಕ್ತ ಡಿ ಕೊಂಗಳೆಪ್ಪ ಸ್ಮಾರಕ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೀತಿರತಕ್ಕಂಥ ಪ್ರೀ ಯೂನಿವರ್ಸಿಟಿ ಕೋರ್ಸ್ನಲ್ಲಿ ಉದಯಕುಮಾರ್ ಸರ್ ಅವರು 1989ರಲ್ಲಿ ನಮ್ಮ ಕಾಲೇಜಿಗೆ ಗೆಸ್ಟ್ ಲೆಕ್ಚರರ್ ಆಗಿ ಬಂದರು. ಸುದೀರ್ಘವಾದ ಸೇವೆ ಸಲ್ಲಿಸ್ತಾ 1993ರಲ್ಲಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅವರು ಸಿಕ್ಕಿದ್ದು ಭಾಳ ಸಂತೋಷದ ವಿಷಯ. ಹಿಸ್ಟ್ರಿ ಡಿಪಾರ್ಟ್ಮೆಂಟ್ನ HOD ಆಗಿ ಉನ್ನತವಾದ ಸೇವೆ ಸಲ್ಲಿಸಿದಂಥ ಉದಯಕುಮಾರ್ ಅವರು ಕಲಾ ವಿಭಾಗದ ಸಲಹೆಗಾರರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇವರು ಸೇವೆ ನಿಜಕ್ಕೂ ಪ್ರಶಂಸನೀಯವಾದದ್ದು. ಮಕ್ಕಳಿಗೆ ಒಳ್ಳೆಯ ವಿದ್ಯಾಪಾಠನ ಕಲಿಸ್ಕೊಟ್ಟಿರೋದಕ್ಕೆ ನಾವೆಲ್ಲರೂ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕಾದ್ರೆ ನಮ್ಮ ಡ್ಯೂಟಿ ಆಗಿದೆ. ಇದೇ ರೀತಿಯಾಗಿ ಅವ್ರು ಮುಂದೆನೂ ಕೂಡ ರಿಟೈರ್ಮೆಂಟ್ ತಗೊಂಡ್ರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆ ಸೇವೆ ಸಲ್ಲಿಸ್ತೀನಿ ಅನ್ನೋ ವಿಷಯನ ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸ್ತೀವಿ. ಅವ್ರ ಸೇವೆ ಸದಾ ನಮ್ಮ ಸಂಸ್ಥೆಗಿರಲಿ ಅಂತ ಹೇಳ್ತಾ ಅವ್ರ ಮುಂದಿನ ಜೀವನ ಉಜ್ವಲವಾಗಿರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೀ ಯೂನಿವರ್ಸಿಟಿ ಕೋರ್ಸ್ನಲ್ಲಿ ಆನಂದ್ ಮೂರ್ತಿಯವರು 1989ರಲ್ಲಿ ಕನ್ನಡ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸೋಕ್ಕೆ ಶುರು ಮಾಡಿದ್ರು. ಸುದೀರ್ಘವಾದ ಸೇವೆ ಸಲ್ಲಿಸ್ತಾ 2021ರಲ್ಲಿ ಅದೇ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಅಪಾಯಿಂಟ್ ಆಗಿ ಒಳ್ಳೆಯ ಉನ್ನತವಾದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ಸೇವಾವಧಿ ಮುಗಿದ ಮೇಲೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಏನಾದರೂ ಒಂದು ದುಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮತ್ತೆ ಇಲ್ಲೇ ಅವ್ರ ಕೆಲಸನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಾವು ಮ್ಯಾನೇಜ್ಮೆಂಟ್ನವರು ಕೇಳಿದ್ವಿ. ಅವರು ಕೂಡ ಸಂತೋಷದಿಂದ ಒಪ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಸೇವೆ ಸಲ್ಲಿಸಿರುವಷ್ಟು ದಿವಸನೂ ಪ್ರಾಮಾಣಿಕವಾಗಿ ಪ್ರಾಂಶುಪಾಲರಾಗಿ ಯಾವುದೇ ರೀತಿಯ ತೊಂದರೆಗಳಾಗದಂತೆ ನಮ್ಮ ಸಂಸ್ಥೆ ಒಳ್ಳೆಯ ಹೆಸರು ತರುವಂಥ ಕೆಲಸ ಮಾಡಿಕೊಂಡು ಅವರು ಕೂಡ ಒಳ್ಳೆಯ ಹೆಸರು ಮಾಡ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಅವ್ರನ್ನ ಭಾಳಷ್ಟು ಆಗಿ ಪ್ರೀತಿಸ್ತಾ ಇದ್ದಿದೆ, ಎಲ್ಲರೂ ಗೊತ್ತಿರುವಂಥ ವಿಷಯ ಆಗಿದೆ. ಇದೇ ರೀತಿ ಅವ್ರ ಜೀವನ ಇನ್ನು ಮುಂದಕ್ಕೂ ಸುಗಮವಾಗಿರಲಿ, ಯಶಸ್ವಿಯಾಗಿರಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ನಾನು 2 ಮಾತು ಹೇಳ್ತಾ ಇದ್ದೀನಿ. ಶ್ರೀ ಕೊಂಗಳೆಪ್ಪ ವಿದ್ಯಾಸಂಸ್ಥೆ ದೊಡ್ಡಬಳ್ಳಾಪುರ. ಮಾನ್ಯರೇ, ಈ ವಿದ್ಯಾಸಂಸ್ಥೆಯು ಸ್ಥಾಪನೆಯಾಗಿ 1968ರಿಂದ ಮಾಡಿಕೊಂಡು ಹೆಚ್ಚಿನ ವಿದ್ಯಾಭ್ಯಾಸ ಕೊಟ್ಟುಕೊಂಡು ಬಂದಿರತಕ್ಕಂಥ ಸಂಸ್ಥೆ. ಈ ಸಂಸ್ಥೆಗೆ 1993ನೇ ಇಸ್ವಿಯಲ್ಲಿ ಪದವಿ ಪೂರ್ವ ಕಾಲೇಜಿಗೆ ಉದಯಕುಮಾರ್ ಅವರು ಇತಿಹಾಸ ತಜ್ಞರಾಗಿ ಬಂದು ಸೇರ್ಪಡೆಯಾಗಿ ಸುಮಾರು 36 ವರ್ಷಗಳ ಕಾಲ, ಸುದೀರ್ಘವಾದ ಕಾಲ ಇವರು ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ಸದರಿ ಉದಯಕುಮಾರ್ ಅವರು ಒಳ್ಳೆಯ ವ್ಯಕ್ತಿತ್ವ ಒಂದು, ಒಳ್ಳೆಯ ಜೀವನದ ಶೈಲಿಯಲ್ಲಿ ಅದೇ ಉದಯಕುಮಾರ್ ಅವರು ಇದೇ ತಿಂಗಳು 2025 ಜುಲೈ 30ನೇ ತಾರೀಕು 31 ನಿವೃತ್ತಿ ಹೊಂದಿರುತ್ತಾರೆ. ಅವರಿಗೆ ದೇವರು ಆರೋಗ್ಯ ಕೊಟ್ಟು ಈ ನಿವೃತ್ತಿ ಜೀವನ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಸದರಿ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನಲ್ಲಿ ಆನಂದ್ ಮೂರ್ತಿ ಅವರು 1989ರಲ್ಲಿ ಪದವಿ ಪೂರ್ವ ಕಾಲೇಜಿಗೆ ಲೆಕ್ಚರರ್ ಆಗಿ ಕೆಲಸ ಮಾಡಲು ಬಂದು ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ 2021ರಲ್ಲಿ ಪ್ರಾಂಶುಪಾಲರಾಗಿ ಬಡ್ತಿ ಹೊಂದು 2025 ಜೂನ್ 30ನೇ ತಾರೀಕು ನಿವೃತ್ತಿ ಹೊಂದಿರುತ್ತಾರೆ. ಸದರಿ ಆನಂದ್ ಮೂರ್ತಿ ಅವರು ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ ಹಾಗೂ ನಮ್ಮ ಒಳ್ಳೆಯ ಹೆಸರು ಪಡೆದಿರ್ತಕ್ಕಂಥ ಆನಂದ್ ಮೂರ್ತಿ ಅವರು ನಿವೃತ್ತಿ ಜೀವನ ಹೊಂದಿರೋದ್ರಿಂದ ಅವರಿಗೆ ದೇವರು ಆರೋಗ್ಯ ಕೊಟ್ಕೊಂಡು ಹಾಗೂ ಈಗೂ ಸಹ ನಮ್ಮ ಕಾಲೇಜಿನಲ್ಲಿ ನಿವೃತ್ತಿ ಹೊಂದ್ರೂ ಕಾಲೇಜಿನ HOD ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತೇನೆ. ಸ್ನೇಹಿತರ ಬಗ್ಗೆ ಮಾತಾಡೋದೇ ಒಂದು ರೋಮಾಂಚನ. ನನ್ನ ಉದಯಕುಮಾರ್ ಅವರ ಬಾಂಧವ್ಯ ಪ್ರಾರಂಭ ಆಗಿದ್ದು 1989ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅವರು ನನಗಿನ್ನ ಮೊದಲೇನೆ ಇಲ್ಲಿ ಅತಿಥಿ ಉಪನ್ಯಾಸಕರಾಗಿ ಬಂದಿದ್ದರು. ನಾನೇನೆ ಸ್ವಇಚ್ಛೆಯಿಂದ ಅವರನ್ನು ಪರಿಚಯ ಮಾಡಿಕೊಂಡ ಅವರ ನನ್ನ ಸ್ನೇಹ ಪ್ರಾರಂಭ ಆಗಿ ಇಲ್ಲಿಗೆ 36-37 ವರ್ಷಗಳು ಸತತವಾಗಿ ಅವಿನಾಭಾವವಾಗಿ, ಭಾಳ ಮುಖ್ಯವಾಗಿ ಒಂದು ಮರದ ಬೇರಿಗೂ ಅದರ ಕಾಂಡಕ್ಕಿರುವ ಸಂಬಂಧದಾಗೆ ನಮ್ಮಿಬ್ಬರ ಬಾಂಧವ್ಯ ಎಲ್ಲಿನೂ ಒಂದು ಅಣುವಷ್ಟು, ಒಂದು ಗುಲಗಂಜಿಯಷ್ಟು ಲೋಪ ಆಗದಂಗೆ ಇಲ್ಲಿವರೆಗೂ ನಾವು ಭಾಳ ಆತ್ಮೀಯವಾದ ಸ್ನೇಹಿತರು. ಏಕೆಂದರೆ ಸ್ನೇಹ ಅಂದರೆ ಎಷ್ಟು ಗಟ್ಟಿಯಾಗಿರಬೇಕು ಅನ್ನೋದನ್ನು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಅಂಥ ಸ್ನೇಹಿತರಾಗಿ ನಾವು ಇಲ್ಲಿ ಸೇವೆಯನ್ನು ಮುಗಿಸಿದ್ದೇವೆ. ಹೇಳಬೇಕು ಅಂದರೆ ನಾವು ಅವರು ಭಾಳ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಂಡಿದ್ವಿ, ಇಬ್ಬರು ಒಟ್ಟಿಗೆ ಓದಿದ್ವಿ. ನನಗೆ ಇತಿಹಾಸದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿದಂಥ ಒಬ್ಬ ಸ್ನೇಹಿತ. KS ಎಕ್ಸಾಮ್ಗೆ ಯುರೋಪಿಯನ್ ಹಿಸ್ಟ್ರಿ ನನಗೆ ಎಷ್ಟು ಚೆನ್ನಾಗಿ ಗೈಡ್ ಮಾಡೋರು ಅಂದರೆ ತುಂಬ ಚೆನ್ನಾಗಿ ನನಗೆ ಹಿಸ್ಟ್ರಿ ಬಗ್ಗೆ ಆಸಕ್ತಿ ಬಂತು. ನಾನು ಆ್ಯಕ್ಚುಲಿ ಡಿಗ್ರಿನಲ್ಲಿ ಇತಿಹಾಸದ ವಿದ್ಯಾರ್ಥಿ ಅಲ್ಲ, ಆದರೂ KSಗೆ ಹಿಸ್ಟ್ರಿ ತಗೊಳ್ಳಾಗೆ ಮಾಡಿದಂಥ ಒಬ್ಬ ಆತ್ಮೀಯ ಸ್ನೇಹಿತ. ಆಮೇಲೆ ತುಂಬಾ ಹೃದಯವಂತ, ಮಗು ಹಾಗೆ ಅವರ ವ್ಯಕ್ತಿತ್ವ. ಹಂಚ್ಕೊಂಡು ತಿನ್ನೋದು ಅವರ ತುಂಬ ಒಳ್ಳೆಯ ವ್ಯಕ್ತಿತ್ವದಲ್ಲಿ ಬಹುಮುಖ್ಯವಾದ ವ್ಯಕ್ತಿತ್ವ. ಅವ್ರು ಯಾವತ್ತೂ ಒಬ್ಬರೇ ಊಟ ಮಾಡಿದ್ದೇ ಇಲ್ಲ, ಇಡೀ ಸ್ಟಾಫ್ನೆಲ್ಲ ಕರೀತಾರೆ. ನನಗೆ ಅವ್ರ ಕುಟುಂಬ ಎಲ್ಲ ಗೊತ್ತು. ಆದರೆ ಕುಟುಂಬದಲ್ಲಿ
ಬಹಳ ಮುಗ್ಧವಾದ ಮನಸ್ಸಿಂದ ಇರುವಂಥ ಒಬ್ಬ ವ್ಯಕ್ತಿ ಇವರು. ಯಾಕಂದರೆ ಅವರ ಅಣ್ಣ ತಮ್ಮಂದಿರೆಲ್ಲ ತುಂಬಾ ಚೆನ್ನಾಗಿ ರಾಜಕೀಯವಾಗಿ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ. ಇವರು ಯಾವುದೇ ರಾಜಕೀಯ ಗಂಧದ ಸೋಂಕಿಲ್ಲದೆ ಎಷ್ಟು ಅವರ ಕೆಲಸ ಎಷ್ಟು ಅಂದರೆ ಇತಿಹಾಸ ಪಾಠ ಮಾಡೋದು, ಬಸ್ ಸ್ಟ್ಯಾಂಡ್, ಹಿಸ್ಟ್ರಿ, ದೊಡ್ಡಬಳ್ಳಾಪುರದ ಬಹುತೇಕ ಜಾಗಗಳನ್ನು ಅವ್ರು ನೋಡೇ ಇಲ್ಲ ಅಂತ ಒಬ್ಬ ತುಂಬಾ ನನ್ನ ಹೃದಯ ಎಷ್ಟು ಮುಖ್ಯನೋ ಅವರು ನನ್ನ ಸ್ನೇಹರು ಅಷ್ಟೇ ಮುಖ್ಯ. ಭಾಳನೇ, ಏಕೆಂದರೆ ಆನಂದ ಅನ್ನೋ ಪದ ನನಗೆ ಎಷ್ಟು ಆಪ್ಯಾಯಮಾನವಾಗಿರುತ್ತೆ ಅವರು ಕರೆದ್ರೆ ಅಂದರೆ. ಎಲ್ಲೋ ಒಂದು ಕಡೆ ನನ್ನ ಹೆಂಡ್ತಿನೂ ಅವ್ರ ಸ್ಟೂಡೆಂಟೇ. ಆಮೇಲೆ ನಮ್ಮ ಮಕ್ಕಳು ಅವ್ರ ಬಗ್ಗೆ ತುಂಬಾ ಗೌರವಯುತವಾಗಿ ಕಾಣ್ತಾರೆ. ಇಡೀ ನಮ್ಮ ಕುಟುಂಬದಲ್ಲಿ ನಮ್ಮ ಭಾಳ ಆತ್ಮೀಯರು ಅಂದರೆ ಉದಯ್ ಕುಮಾರ್. ಈ ಥರ ಸತ್ಯನಾರಾಯಣ ಬಿಟ್ಟರೆ ಉದಯ್ ಕುಮಾರ್ ನನ್ನ ಮನಸ್ಸಲ್ಲಿರುವಂಥ ಜಾಗದಲ್ಲಿ. ಫಸ್ಟ್ ಆಪ್ಷನ್ನು ಸ್ನೇಹಿತ ಅಂದರೆ ಉದಯ್ ಕುಮಾರ್, ಸೆಕೆಂಡ್ ಆಪ್ಷನ್ನು ಸತ್ಯನಾರಾಯಣ. ಹೀಗೆ ನಮ್ಮ ಗಟ್ಟಿಯಾದ ಬಾಂಧವ್ಯ ಇದೆ. ಅವರ ನಿವೃತ್ತಿ ಜೀವನ ತುಂಬಾ ಚೆನ್ನಾಗಿರಲಿ, ಅವರಿಗೆ ಭಗವಂತ ಒಳ್ಳೆಯದು ಮಾಡಲಿ ಅಂತ ಯಾವತ್ತೂ ಅಷ್ಟೇ ಅಂಥ ಒಳ್ಳೆಯ ವ್ಯಕ್ತಿಗಳಿಗೆ ದೈವನೂ ಸಹಾಯ ಮಾಡುತ್ತೆ ಅನ್ನೋ ಒಂದು ಮಾತಿದೆ. ಅವರಿಗೆ ಅವರ ಮನೆಯವರು ಅಷ್ಟೇ ತುಂಬಾ ಒಳ್ಳೆಯ ಕಾಳಜಿ ಇರುವಂಥ ಹೆಣ್ಮಗಳು. ಒಬ್ಬ ಕೆಲಸದಲ್ಲಿ ಇದ್ಕೊಂಡು ಅವರಿಗೆ ಯೋಗಕ್ಷೇಮ ಎಷ್ಟು ಚೆನ್ನಾಗಿ ವಿಚಾರಿಸ್ಕೊತಾರೆ ಅಂತ ನನಗೆ ಗೊತ್ತಿದೆ. ಇನ್ನು ಬೆಳಗಿನ ಜಾವಗೆ ಎದ್ದು ಅಡುಗೆ ಮಾಡಿಕೊಟ್ಟು ಬಾಕ್ಸ್ಗೆ ಹಾಕ್ಬಿಟ್ಟು ತಾನು ಕೆಲಸಕ್ಕೆ ಹೋಗುವಂಥ ಒಬ್ಬ ಹೆಣ್ಮಗಳು ಅವರ ಪತ್ನಿ. ತುಂಬಾ ಸತಿಪತಿಗಳಲ್ಲೊಂದಾದ ಭಕ್ತಿ ಒಪ್ಪದು ಶಿವಂಗೆ ಇದ್ದಾರೆ. ಅಂತ ವ್ಯಕ್ತಿತ್ವ ಇವರಿಗಿತ್ತು. ಇವ್ರ ಕುಟುಂಬಕ್ಕೆ ತುಂಬ ಒಳ್ಳೆಯದಾಗಿದೆ. ನಮಸ್ತೆ ಉದಯ್ ಕುಮಾರ್ ಸರ್. ನನ್ನ ಜೀವನದ ಪ್ರಮುಖ ಮಾರ್ಗದರ್ಶಕರಲ್ಲಿ ನೀವು ಒಬ್ಬರು ಸರ್. ನನಗೆ ಮಾರ್ಗದರ್ಶಕರಾಗಿ, ಬೆಂಬಲಿಗರಾಗಿ, ತುಂಬಾ ಪ್ರೀತಿ ವಾತ್ಸಲ್ಯದಿಂದ ಹಾಗೂ ಸ್ನೇಹಿತನನ್ನಾಗಿ ನೋಡಿದ್ದೀರಾ. ನಿಮ್ಮ ಪ್ರೀತಿ, ಕಾಳಜಿ, ಮಮತೆ ತುಂಬಾ ತೋರಿಸಿದ್ದೀರಾ ಸರ್ ನನಗೆ. ಅದಕ್ಕೆ ನಾನು ಋಣಿ ಸರ್. ನಾನು ಶ್ರೀ ಕೊಂಗಡಿಯಪ್ಪ ಪದವಿ ಪೂರ್ವ ಕಾಲೇಜಿಗೆ ಉಪನ್ಯಾಸಕನಾಗಿ 10 ವರ್ಷಗಳ ಹಿಂದೆ ಬಂದೆ ಸರ್. ಆ ಸಂದರ್ಭದಲ್ಲಿ ನಿಮ್ಮನ್ನು ಪ್ರಾರಂಭದಲ್ಲಿ ನೋಡಿದಾಗ ಮಾತಾಡ್ಸೋದಕ್ಕೆ ಭಯ ಅನ್ಸೋದು ಸರ್. ನೀವು ತುಂಬಾ ಸೈಲೆಂಟ್ ಆಗಿರ್ತಿದ್ರಿ, ಸ್ಟ್ರಿಕ್ಟ್ ಆಗಿರ್ತಿದ್ರಿ, ಹೆಂಗಪ್ಪ ಮಾತಾಡ್ಸೋದು ಅನ್ಸೋದು ಸರ್. ಆಮೇಲೆ ಪರಿಚಯ ಆಯಿತು ಸರ್. ಪರಿಚಯ ಆತ ಸರ್ ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತಿದ್ದಾರೆ ನನ್ನ ಜೊತೆ ಅಂತ ಅನಿಸ್ತು ಸರ್. ಆಮೇಲೆ ನನ್ನನ್ನು ನೋಡಿ ಏನಾದರೂ ನಿನ್ನ ಕಷ್ಟ, ಮುಖನೇ ನೋಡಿ ಏನಾದರೂ ಕಷ್ಟನ ಅಂತ ಕೇಳ್ತಿದ್ರಿ ಸರ್. ಮುಖ ನೋಡಿ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡವರು ನೀವೇ ಪ್ರಥಮ ಸರ್. ಕೇಳ್ತಾ ನನಗೆ ಮನಸ್ಸಿಗೆ ತುಂಬಾ ಹತ್ರ ಆದ್ರಿ ಸರ್. ಹತ್ರ ಆಗ್ತಾ ಪ್ರತಿಯೊಂದು ಕಷ್ಟದಲ್ಲೂ ಬೆನ್ನೆಲುಬಾಗಿ ನಿಂತ್ಕೊಂಡ್ರಿ ಸರ್. ಯಾಕೆ ಸಪ್ಪಗಿದ್ಯಾ ಅಂತ ಕೇಳ್ತಿದ್ರಿ ಸರ್. ಏನಾದರೂ ತೊಂದರೆ ಇದೆಯಾ, ಏನಾದರೂ ನಿನಗೆ ಸಹಾಯ ಬೇಕಾ, ನನ್ನನ್ನು ಕೇಳು, ಸುಮ್ಮನಿರ್ಬೇಡ, ನೀನೇನು ಹೇಳ್ಕೊಳಲ್ಲ, ನನ್ನ ಹತ್ರ ಹೇಳ್ಕೊ ಅಂತ ಅಂತಿದ್ರಿ ಸರ್. ಹತ್ತಿರ ಆಗ್ಬಿಟ್ರಿ ಸರ್. ಎಷ್ಟು ಮಟ್ಟಿಗೆ ಅಂದರೆ ನನಗೆ ತುಂಬಾ ಪಂಚಪ್ರಾಣ ಆಗ್ಬಿಟ್ರಿ ಸರ್ ನೀವು. ಹಿಂಗೆ ಇದ್ದಂಥ ಸಂದರ್ಭದಲ್ಲಿ ನೀವು ಊಟ ಆಯ್ತಾ ಅಂತೆಲ್ಲ ಕೇಳ್ತಿದ್ರಿ ಸರ್. ಸರ್ ಇಲ್ಲ, ಮನೆಗೆ ಹೋಗಿ ಊಟ ಮಾಡ್ತೀನಿ ಸರ್ ಅಂತಿದ್ರಿ. ಯಾಕೆ, ಹಸುವಾಗಲ್ವಾ, ಟೈಮ್ ಆಯಿತು, ಬಾ ಊಟ ಮಾಡೋಣ ಅಂತ ನಿಮ್ಮ ತಂದಿದ್ದಂಥ ಬಾಕ್ಸಲ್ಲೇ ನನಗೆ ಕೊಡ್ತಿದ್ರಿ ಸರ್. ಸರ್ ಬೇಡ ಸರ್, ನೀವು ತಿನ್ನಿ ಸರ್, ಒಂದು ಬಾಕ್ಸ್ ತಂದಿದ್ದೀರಾ, ತಿನ್ನಿ ಸರ್, ನಿಮಗೆ ಸಾಕಾಗುತ್ತೆ ಅಂದರೆ ಇಲ್ಲ ಬಾ ತಿನ್ನೋಣ ಅಂತ ಹಂಚ್ಕೊಂಡು ತಿಂತಿದ್ರಿ ಸರ್. ನಿಮ್ಮ ಅನ್ನೋದ್ರೂಢ ಮರೆಯೋಕ್ಕೆ ಸಾಧ್ಯ ಇಲ್ಲ ಸರ್. ಇದ್ರ ಜೊತೆಗೆ ನೀವು ಪ್ರತಿನಿತ್ಯ, ಅದಾದ್ಮೇಲೆ ಮಾರನೇ ದಿನದಿಂದನೇ ಪ್ರತಿನಿತ್ಯ ನನಗೆ ನಿಮ್ಮ ಮನೆಯಿಂದ ಊಟ ತಂದುಕೊಟ್ರಿ ಸರ್. ಊಟ ತಂದುಕೊಟ್ಟು 4 ವರ್ಷಗಳ ಕಾಲ ನಿಮ್ಮ ಮನೇನ ಊಟ ತಿಂದಿದ್ದೀರಿ ಸರ್. ನಿಮ್ಮ ಅನ್ನೋದ್ರೂಢ ನನ್ನ ಮೇಲಿದೆ ಸರ್. ಹಾಗೂ ನಿಮ್ಮ ಮನೆಯವರು ನನಗೆ ಚಿರಪರಿಚಿತ ಸರ್. ನಿಮ್ಮ ಕುಟುಂಬದವರೆಲ್ಲ ನನಗೆ ಚಿರಪರಿಚಿತ ಸರ್. ನಿಮ್ಮ ಮನೆಯವರು ಕೂಡ ಅಕ್ಕ ಶಾಂತಿ ಅಕ್ಕ ನನಗೆ ಊಟ ಮಾಡಿದ್ದೆ ಪ್ರತಿನಿತ್ಯನೂ ನನ್ನ ಬಾಕ್ಸನ್ನು ಕಳಿಸ್ತಿದ್ರು ಸರ್. ನಿಮ್ಮ ಕುಟುಂಬದಲ್ಲಿ ನನ್ನನ್ನು ಒಬ್ಬರಾಗಿ ಮಾಡಿಕೊಂಡು ಏನೇ ಕಾರ್ಯಕ್ರಮಗಳು ನಡೀಲಿ, ಹಬ್ಬ ನಡೀಲಿ, ನನ್ನನ್ನು ಅದಕ್ಕೆ ಇನ್ವೈಟ್ ಮಾಡ್ತಿದ್ರಿ ಸರ್. ಜೊತೆಗೆ ಹಬ್ಬಕ್ಕೆ ನನಗೂ ಕೂಡ ನೀವು ಏನೇ ಬಟ್ಟೆ ತಗೊಂಡ್ರೆ ಹೊಸ ಬಟ್ಟೆಗಳನ್ನ, ನನಗೂ ಹೊಸ ಬಟ್ಟೆಗಳನ್ನ ಕೊಡಿಸಿದ್ರಿ ಸರ್. ಈ ಋಣ ಮರೆಯೋಕ್ಕಾಗಲ್ಲ ಸರ್. ಹಿಂಗೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾಯಿಗೆ ಅನಾರೋಗ್ಯಕ್ಕೆ ತುತ್ತಾದ್ರು ಸರ್. ಡಾಕ್ಟ್ರು ಬದುಕೋದಕ್ಕೆ ಆಗಲ್ಲ ಅಂತ ಇದ್ದಂಥ ಪರಿಸ್ಥಿತಿಯಲ್ಲಿ ನೀವು ನನಗೆ ಹಣಕಾಸಿನ ಸಹಾಯ ಮಾಡಿ ಧೈರ್ಯ ತುಂಬಿದ್ರಿ. ನೀನು ಹಿಂದೆ ನಾನಿದ್ದೀನಿ, ಹೆದರ್ಕೊಂಬೇಡ ಅಂತ ಹೇಳಿದ್ರಿ ಸರ್. ಈ ಋಣ ನಾನು ಖಂಡಿತ ಮರೆಯೋಕ್ಕಾಗಲ್ಲ ಸರ್. ನೀವು ಇವತ್ತು ಇಲಾಖೆಯಿಂದ ನಿವೃತ್ತಿ ಹೊಂದಿದ್ದೀರಾ ಸರ್. ಆದರೆ ನನ್ನ ಮನಸ್ಸಿನಲ್ಲಿ ನೀವು ಶಾಶ್ವತವಾಗಿದ್ದೀರಾ ಸರ್. ನಿಮ್ಮನ್ನು ಪ್ರತಿನಿತ್ಯ ನಾನು ಕರ್ಕೊಂಬರೋದು, ಬಿಟ್ಟು ಬರೋದು ಅಂದರೆ ತುಂಬಾ ಖುಷಿ ಸರ್. ಬಸ್ ಸ್ಟ್ಯಾಂಡಲ್ಲಿ ನೀವು ಬರೋದಕ್ಕೆ ಕಾಯೋದನ್ನೇ ಒಂದು ಖುಷಿಯಿಂದ ನಾನು ಕಾಯ್ತಿದ್ದೆ ಸರ್. ಆಗ ನೀವು ಬಂದು ಬೇಜಾರಾಯ್ತಾ, ಜಾಸ್ತಿ ಹೊತ್ತಿಂದ ಕಾಯ್ತಿದ್ಯಾ ಅಂತ ಕೇಳ್ತಿದ್ರಿ ಸರ್. ಖಂಡಿತ ನಾನು ಒಂದು ದಿನಕ್ಕೂ ನನಗೆ ಬೇಜಾರಾಗಿಲ್ಲ ಸರ್. ತುಂಬ ಖುಷಿ ಆಗೋದು. ಇನ್ನು ಮುಂದೆ ಬೇಜಾರಾಗುತ್ತೆ ಸರ್. ಯಾಕಂದರೆ ನೀವು ನಿವೃತ್ತಿ ಹೊಂದ್ತಾ ಇದ್ದೀರಾ. ಇನ್ನು ಮುಂದೆ ನಿಮ್ಮನ್ನು ನಾನು ಕರ್ಕೊಂಬರೋಕ್ಕಾಗಲ್ಲ, ನಿಮ್ಮ ಜೊತೆ ಮಾತಾಡ್ಸೋದಕ್ಕೆ ನೀವು ಸಿಗಲ್ಲ, ಎದುರುಗಡೆ ಸಿಗಲ್ಲ. ಫೋನಲ್ಲೇನೋ ಮಾತಾಡ್ಬೋದು, ಬಟ್ ಎದುರುಗಡೆ ಸಿಗಲ್ಲ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಅನಾಥ ಪ್ರಜ್ಞೆ ಕಾಣುತ್ತೆ ಸರ್. ಆದರೂ ನನ್ನ ಮನಸ್ಸಿನಲ್ಲಿ ಶಾಶ್ವತವಾಗಿದ್ದೀರಾ ಸರ್. ನಿಮ್ಮ ಋಣ ನಾನು ಮರೆಯೋಕ್ಕಾಗಲ್ಲ ಸರ್. ಧನ್ಯವಾದಗಳು. ನಮಸ್ತೆ ಆನಂದಮೂರ್ತಿ ಸರ್. ನನ್ನ ಜೀವನದ ಪ್ರಮುಖ ವ್ಯಕ್ತಿಗಳಲ್ಲಿ ನೀವು ಸರ್. ಮೊದಲನೇದು ಬಾಬು ಸರ್, ಎರಡನೇದು ಉದಯ್ ಕುಮಾರ್ ಸರ್, ಮೂರನೇದು ನೀವು ಸರ್. ನೀವು ಕೂಡ ನನಗೆ ಅತ್ಯುತ್ತಮ ಮಾರ್ಗದರ್ಶಕರು ಸರ್.
ನಾನು ಕಾಲೇಜಿಗೆ ಬಂದಾಗ ನೀವೇ ನನ್ನನ್ನು ಫಸ್ಟು ಪರಿಚಯ ಮಾಡ್ಕೊಂಡ್ರಿ ಸರ್. ಪರಿಚಯ ಮಾಡ್ಕೊಂಡ್ಮೇಲೆ ಕಾಲೇಜಲ್ಲಿ ಹೆಂಗಿರಬೇಕು, ಯಾವ ರೀತಿ ನಡ್ಕೊಬೇಕು ಅನ್ನೋ ಮಾರ್ಗದರ್ಶನಗಳನ್ನು ಕೊಟ್ರಿ ಸರ್ ನೀವು. ಆಮೇಲೆ ನಾನು ತುಂಬಾ ಬಾಬು ಸರ್ ಇದ್ದಂಥ ಅವಧಿನಲ್ಲಿ ತುಂಬಾ ಕೋಪ ಮಾಡ್ಕೊತಿದ್ದೆ ಹುಡುಗರ ವಿಷಯದಲ್ಲಿ. ಆಮೇಲೆ ಆವಾಗ ನೀವು ನನ್ನನ್ನು ಕರೆದುಬಿಟ್ಟು ಕೋಪ ಮಾಡ್ಕೊಬಾರ್ದು, ತಾಳ್ಮೆಯಿಂದ ಇರಬೇಕು ಅಂತ ಮಾರ್ಗದರ್ಶನ ಕೊಡ್ತಿದ್ರಿ ಸರ್. ಹುಡುಗರು ಏನಾದರೂ ಕಾಪಿ ಹೊಡೆದ್ರೆ ಆ ಹಾಳೆನೇ ನಾನು ಅರ್ಧ ಹಾಕ್ಬಿಟ್ಟಿದ್ದೀನಿ. ಆ ಸಂದರ್ಭದಲ್ಲಿ ನೀವು ಹಂಗೆ ಮಾಡಬಾರ್ದು, ಅರಿಬಾರ್ದು ಹಾಳೆ. ಹುಡುಗರ ಮನಸ್ಸನ್ನು ಗೆಲ್ಲಬೇಕು ನೀನು, ಕೋಪದಿಂದ ಗೆಲ್ಲೋದಲ್ಲ, ಪ್ರೀತಿಯಿಂದ ಗೆಲ್ಲು ನೀನು. ಹುಡುಗರು ಏನಾನ ಅಂದರೆ ಬೆಳೆಸಂದೆ ಬಿಟ್ಕೊಂಡ್ಬಿಡೋದನ್ನ, ಅವ್ರ ಮನಸ್ಸನ್ನು ಗೆಲ್ಲು ಅಂತ ನನಗೆ ತಾಳ್ಮೆಯನ್ನು ಕಲಿಸಿದಂಥ ಗುರುಗಳು ಸರ್. ಇವತ್ತು ನಾನು ಹುಡುಗರ ಜೊತೆ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ದೀನೋ ಅದು ನಿಮ್ಮಿಂದನೇ ಸರ್ ಕಲ್ತಿದ್ದು. ಮುಂಚೆ ಹುಡುಗರು ನನ್ನನ್ನು ಮಾತಾಡ್ಸೋಕೆ ಎದ್ರುಕೊಳೋರು ಸರ್. ಇವಾಗ ನನ್ನ ಜೊತೆ ಖುಷಿಯಾಗಿ ಮಾತಾಡ್ತಾರೆ. ಏನೋ ಅವಾಗ ಹುಡುಗ ಬುದ್ಧಿ ಮಾಡಿದ್ರು, ಇವಾಗೆಲ್ಲ ತಿದ್ಕೊಂಡಿದ್ದಾರೆ ಸರ್. ಎಷ್ಟೋ ಅನೇಕ ವಿದ್ಯಾರ್ಥಿಗಳು ನನಗೆ ಸಿಕ್ಕಿ, ಇಲ್ಲ ಸರ್ ನೀವು ಮಾಡಿದ್ದೀರಿ, ನಾವು ಒಳ್ಳೆ ದಾರಿನಲ್ಲಿ ಇದ್ದೀವಿ ಸರ್ ಅಂತ ಹೇಳ್ತಾರೆ. ಅಂತ ಅಷ್ಟು ಪ್ರೀತಿಯಿಂದ ಮಾತಾಡ್ಸೋದಕ್ಕೆ ಹುಡುಗರು ನೀವು ನನಗೆ ಕಾರಣಕರ್ತರು ಸರ್. ನೀವು ಸಹ ನನಗೆ ಏನೇ ಕಷ್ಟ ಬಂದಾಗ ನನ್ನ ಕಷ್ಟಕ್ಕಾದ್ರಿ ಸರ್. ನೀವು ಕೂಡ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರಿ ಸರ್. ನಮ್ಮ ಅಮ್ಮನ ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ನೀವು ಪ್ರತಿನಿತ್ಯ ಕಾಲನ್ನು ಮಾಡಿ ಯೋಗಕ್ಷೇಮನ ವಿಚಾರಿಸ್ಕೊಂತಿದ್ರಿ ಸರ್. ಹಣ ಬೇಕಾ ಅಂತ ಹಣ ಕಳಿಸ್ತಿದ್ರಿ ಸರ್, ಕೇಳ್ತಿದ್ರಿ ಸರ್, ಪ್ರತಿನಿತ್ಯ ವಿಚಾರಿಸ್ಕೊಂತಿದ್ರಿ ಸರ್. ಸುಮಾರು 21 ದಿನಗಳ ಕಾಲ ನಾವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ವಿ ಸರ್ ನಮ್ಮ ಅಮ್ಮನ್ನ. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ನನ್ನ ಜೊತೆ ಬಾಬು ಸರ್ ಇದ್ರು ಸರ್. 21 ದಿನಗಳು ನನ್ನ ಜೊತೆ ಇದ್ರು. 21 ದಿನಗಳು ನನಗೆ ಊಟ ಕೊಟ್ಟರು ಸರ್. ಹಾಗೂ ಹಣಕಾಸಿನ ಸಹಾಯ ಮಾಡಿದ್ರು, ಡಾಕ್ಟರ್ ಹತ್ರ ಎಲ್ಲ ಮಾತಾಡ್ಸಿದ್ರು. ನನ್ನ ಜೀವನದ ಅಮೂಲ್ಯ ರತ್ನಗಳು ಸರ್ ಒಂದು ಬಾಬು ಸರ್, ನೀವು ಹಾಗೂ ಉದಯ್ ಕುಮಾರ್ ಸರ್. ನೀವು 3 ಋಣ ನನ್ನ ಮೇಲಿದೆ ಸರ್. ಖಂಡಿತವಾಗ್ಲೂ ಇದು ನಾನು ಮರೆಯೋಕ್ಕಾಗಲ್ಲ ಸರ್. ಆಮೇಲೆ ಇತ್ತೀಚೆಗೆ ನನಗೇನೇ ತೊಂದರೆ ಆದರೂ ಕೂಡ ಆ ತೊಂದರೆನ ಏನೂ ಆಗದಂಗೆ ನೋಡಿಕೊಂಡು ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದೀರಾ ಸರ್. ನಿಮಗೆ ನಾನು ಚಿರಋಣಿ ಸರ್. ಆನಂದಮೂರ್ತಿ ಸರ್ ಮತ್ತು ಉದಯ್ ಕುಮಾರ್ ಸರ್ ಅವ್ರದ್ದು ನಾನು 30-35 ವರ್ಷಗಳಿಂದ ನೋಡಿದಂಗೆ ಅವರಿಬ್ಬರು ಕೂಡ ಭಾಳ ಆತ್ಮೀಯ ಗೆಳೆಯರಾಗಿ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನಲ್ಲಿ ನಿರ್ವಹಿಸಿದ್ದಾರೆ. ಆನಂದಮೂರ್ತಿ ಸಾರು ನಿವೃತ್ತಿ ಪ್ರಾಂಶುಪಾಲರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಉದಯ್ ಕುಮಾರ್ ಸರ್ ಅವರು ನನಗೂ ಕೂಡ ಭಾಳ ಆತ್ಮೀಯರು. ಬೆಳಗ್ಗೆ ನನಗೆ 5 ಪ್ರತಿನಿತ್ಯ ವಾಕ್ಮೇಟ್ ಆಗಿದ್ದರು. ವಾಕ್ ಹೋಗ್ತಿದ್ವಿ ಜೊತೆಲಿ, ಯಲಹಂಕ ಉಪನಗರದಲ್ಲಿ ಭೇಟಿ ಆಗ್ತಿದ್ವಿ. ಅವರು ಕೂಡ ಬರ್ತಿದ್ರು. ಉತ್ತಮ ಗೆಳೆತನ ಹೊಂದಿದ್ವಿ. ಇವರಿಬ್ಬರಿಗೂ ಕೂಡ ದೇವರು ನಿವೃತ್ತಿಯ ನಂತರ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿಯನ್ನು ಕೊಡಲಿ ಅಂತೇಳಿ ವಿದ್ಯಾರ್ಥಿಗಳ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಅಂಗಾಡಿ ಪದವಿ ಪೂರ್ವ ಕಾಲೇಜಿನಲ್ಲಿ ಎನ್ ಆನಂದಮೂರ್ತಿ ಸರ್ ಕನ್ನಡ ಉಪನ್ಯಾಸಕರಾಗಿ ಕನ್ನಡ ಭಾಷೆಯ ಬಹಳ ಪ್ರವೀಣತೆ ಹೊಂದಿರುವಂತಹ ಒಬ್ಬ ಉಪನ್ಯಾಸಕರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಕನ್ನಡ ಉಪನ್ಯಾಸಕರು ಮತ್ತು ಕನ್ನಡ ಡಿಪಾರ್ಟ್ಮೆಂಟಿನ HOD ಆಗಿ ಮತ್ತು ಕೊಂಗಾಡಿಯಪ್ಪ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಈಗ ಅವರು ಅಭಿವೃದ್ಧಿ ಹೊಂದಿದ್ದಾರೆ. ಸೊ ನಾವು ಯಾವಾಗಲೇ ಮಾತನಾಡಲಿ, ಆನಂದಮೂರ್ತಿ ಸರು ಯಾವುದಾದ್ರೂ ಒಂದು ಕನ್ನಡ ವಚನ ಅಥವಾ ಕನ್ನಡದ ಯಾವುದಾದ್ರೂ ಒಂದು ಕವಿಯ ಒಂದೆರಡು ಮಾತುಗಳನ್ನು ಹೇಳಿದ ಯಾವತ್ತೂ ನಿಲ್ಲಿಸಿಲ್ಲ. ಸೊ ನಾನು ಬಹಳಷ್ಟು ಸರಿಂದ ಕಲ್ತಿದ್ದೀನಿ. ಅವರಿಂದ ಕಲಿಯೋದು ಬಹಳಷ್ಟು ಇನ್ನೂ ಇದೆ. ಯಾಕೆಂದರೆ ಒಬ್ಬ ಅನುಭವಿ ವ್ಯಕ್ತಿ ಎಲ್ಲ ಕಡೆ ಇರಲೇಬೇಕು. ಹಾಗೆ ಅನುಭವಿಯಾಗಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗಿದ್ದಾರೆ ಸರ್. ಸೊ ಈ ಒಂದು ಸಂದರ್ಭದಲ್ಲಿ ಅವರ ನಿವೃತ್ತಿ ಜೀವನ ಸುಖವಾಗಿರಲಿ, ಸಂತೋಷವಾಗಿರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಮತ್ತು ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಬಹಳಷ್ಟು ವರ್ಷ ಆಲ್ಮೋಸ್ಟ್ 33 ಇಯರ್ಸ್ ಕೆಲಸ ಮಾಡಿದ್ದಾರೆ. ಅವರು ಎಷ್ಟು ಇಂಪಾರ್ಟೆಂಟ್ ಆಗಿ ಕ್ಲಾಸ್ ಬಗ್ಗೆ ಅವರು ಎಷ್ಟು ಇಂಪಾರ್ಟೆನ್ಸು ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಕ್ಲಾಸ್ ಒಳಗಡೆ ಹೋದ್ಮೇಲೆ ಖಂಡಿತವಾಗ್ಲೂ ಬೆಲ್ಲ ಆಗೋದಂತ ಅವರ ಆಚೆ ಬಂದು ನಾನು ಯಾವತ್ತೂ ಸಹ ನೋಡೇ ಇಲ್ಲ. ಮತ್ತು ಸಬ್ಜೆಕ್ಟ್ ಗ್ರಿಪ್ ಅಂತ ಇದೆಯಲ್ಲ, ಅದು ಬಹಳಷ್ಟು ಚೆನ್ನಾಗಿದೆ ಸರ್. ಯಾವುದೇ ಇತಿಹಾಸದ ಬಗ್ಗೆ ಕೇಳಿದಾಗೂ, ಇತಿಹಾಸ ಸಂಬಂಧಪಟ್ಟ ಯಾವುದೇ ಒಂದು ವಿಷಯನ ಕೇಳಿದಾಗೂ ಸಹ ಅದನ್ನು ಇಮಿಡಿಯೇಟ್ ಆಗಿ ಇಲ್ಲ ಇದು ಹೀಗೆ ಅಂತ ಅದನ್ನು ಒಂದು ಕನ್ವಿನ್ಸ್ ಮಾಡುವಂತಹ ಒಂದು ರೀತಿ ಇದೆಯಲ್ಲ, ಅದು ಎಲ್ಲ ಉಪನ್ಯಾಸಕರಿಗೂ ಸಹ ಇರೋದಿಲ್ಲ. ಯಾಕಂದರೆ ಇತಿಹಾಸ ನಾನು ಸುಮ್ಮನೆ ಪಾಠ ಮಾಡ್ತಾ ಇದ್ದೀನಿ ಅಂತ ಅವರು ಪಾಠ ಮಾಡ್ತಾ ಇಲ್ಲ. ಇತಿಹಾಸದ ಬಗ್ಗೆ ತಿಳ್ಕೊಂಡು ಅದನ್ನು ಹುಡುಗರಿಗೆ ಹೇಗೆ ಕನ್ವೆ ಮಾಡಬೇಕು ಅನ್ನೋದು ಬಹಳಷ್ಟು ಐಡಿಯಾ ಸರಿಗೆ ಇತ್ತು. ಈಗ ಸರ್ ರಿಟೈರ್ಡ್ ಆಗ್ತಾ ಇದ್ದಾರೆ ಸರ್. ನಿಮ್ಮ ನಿವೃತ್ತಿ ಜೀವನ ಸುಖವಾಗಿರಲಿ ಸರ್. ಥ್ಯಾಂಕ್ ಯು ಸರ್. ಸುಮಾರು 30 ವರ್ಷಗಳಿಗೂ ಅಧಿಕ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಶ್ರೀ ಎನ್ ಆನಂದಮೂರ್ತಿ ಮತ್ತು TC ಉದಯ್ ಕುಮಾರ್ ಸರ್ ಅವರು. ಎನ್ ಆನಂದಮೂರ್ತಿ ಸರ್ ಅವರು ಕೇವಲ ಉಪನ್ಯಾಸಕರಲ್ಲದೆ ಪ್ರಾಚಾರ್ಯರಾಗಿಯೂ ಸಹ ಈ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸಿರ್ತಾರೆ. ಉದಯ್ ಕುಮಾರ್ ಅವರು ಉಪನ್ಯಾಸಕರಾಗಿ ಸುಮಾರು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಇದೇ ತಿಂಗಳ 31ರಂದು ನಿವೃತ್ತಿ ಹೊಂದ್ತಾ ಇದ್ದಾರೆ. ಇವರಿಬ್ಬರೂ ಸಹ ಒಳ್ಳೆಯ ಸ್ನೇಹಜೀವಿಗಳು.
ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಕ್ಕಂಥವ್ರು. ವಿದ್ಯಾರ್ಥಿಗಳ ಏಳ್ಗೆಗಾಗಿ ತಮ್ಮ ಲೈಫನ್ನು ಮುಡುಪಾಗಿಟ್ಟು ಹೆಸರು ಮುನಿರಾಜು KM ಅಂತೇಳಿ ಇಲ್ಲಿಗೆ 1989ರಿಂದ 94ವರೆಗೂ ಕೂಡ 5 ವರ್ಷಗಳ ಕಾಲ ನಾನು ಕೊಂಗಡಿಯಪ್ಪ ವಿದ್ಯಾಸಂಸ್ಥೆಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಅಧ್ಯಯನ ಮಾಡಿದೆ. ಈ ಅಧ್ಯಯನಕ್ಕೆ ನನಗೆ ಪೂರಕವಾಗಿ ನಮ್ಮ ಕೊಂಗಡಿಯಪ್ಪ ವಿದ್ಯಾಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಕ್ಕಂತಹ ನಮ್ಮ ಉದಯ್ ಕುಮಾರ್ ಸರ್ ಅವರು ಬಹಳ ನನಗೆ ಅಚ್ಚುಮೆಚ್ಚಿನ ಇತಿಹಾಸದ ಪ್ರಾಧ್ಯಾಪಕರು ಕೂಡ ಒಬ್ಬರು. ಆ ಉದಯ್ ಕುಮಾರ್ ಬಗ್ಗೆ ನಾನು ಒಂದಿಷ್ಟು ಮಾತುಗಳನ್ನು ಹಂಚಿಕೊಳ್ಳೋದಾದರೆ ಬಹಳ ಆತ್ಮೀಯವಾಗಿರ್ತಕ್ಕಂತಹ ಹೃದಯವಂತಿಕೆಯನ್ನು ಅಥವಾ ಹೃದಯವಂತಿಕೆಯನ್ನು ಅವರು ಉಳ್ಳಂತಹ ವ್ಯಕ್ತಿಗಳು. ಅದರಲ್ಲೂ ಕೂಡ ಬಹಳ ಸರಳವಾಗಿರ್ತಕ್ಕಂತಹ ಸಜ್ಜನ ವ್ಯಕ್ತಿ. ಅಷ್ಟೇ ಅಲ್ಲ, ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಕೂಡ ಅವರು ಹೊಂದಿರತಕ್ಕಂಥ ನನ್ನಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ದಾನ ಮಾಡಿ ಆ ವಿದ್ಯೆಯ ಮೂಲಕವಾಗಿ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂತಹ ಒಬ್ಬ ಮಹಾನ್ ಚೇತನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನನ್ನ ವೈಯಕ್ತಿಕವಾಗಿ ನನಗೆ ಹೇಳೋದಾದರೆ ಅವರು ವಿದ್ಯೆಯ ಜೊತೆಗೆ ನನಗೆ ಒಂದು ಬದುಕನ್ನು ರೂಪಿಸಿಕೊಟ್ಟಂತಹ ಒಬ್ಬ ವ್ಯಕ್ತಿಗಳಲ್ಲಿ ಮೊದಲಿಗರು ಕೂಡ ಅವರೊಬ್ಬರು. ಹಾಗಾಗಿ ಅವರು ಈ ತಿಂಗಳು 31ರಂದು ನಿವೃತ್ತಿಯನ್ನು ಹೊಂದ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಈ ನನ್ನ ಕಳಕಳಿಯಿಂದ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಭವಿಷ್ಯ ಸಿಗಲಿ, ಅವರ ನಿವೃತ್ತಿ ಜೀವನ ಉತ್ತಮವಾಗಿರಲಿ, ಅವರ ಕುಟುಂಬ ಆರೋಗ್ಯವಾಗಿರಲಿ ಅಂತೇಳಿ ಆ ಉದಯ್ ಕುಮಾರ್ ಅವರ ಶಿಷ್ಯನಾಗಿ ಅವರಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಅವರಿಗೆ ಶುಭವಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಶುಭವಾಗಲಿ ಸರ್. ಹಲೋ ಆನಂದಮೂರ್ತಿ ಸರ್, ನಮಸ್ಕಾರ. ನೆನಪಿದಿನ ವರ್ಷಾ KC ಫ್ರಮ್ ಕೊಯ್ರಾ, 2013ನೇ ಇಸ್ವಿ, 2nd PU ಬ್ಯಾಚ್. 14 ವರ್ಷಗಳಿಂದ ನಿಮ್ಮ ಮಾರ್ಗದರ್ಶನದಲ್ಲಿ ಬೆಳೆಯುತ್ತಿರುವಂತಹ ಹಳ್ಳಿ ಹುಡುಗಿ. 2013ರಲ್ಲಿ PU ಮುಗಿತು. ಅದಾದಮೇಲೆ SRMV-IT ಜಾಯ್ನ್ ಆಗಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. 2016ರಲ್ಲಿ TCS ಅಲ್ಲಿ ಪ್ಲೇಸ್ಮೆಂಟ್ ಆಯಿತು. 17ರಿಂದ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. 2.5 ವರ್ಷಗಳ ನಂತರ ಟೆಕ್ನಿಕಲ್ ಡೊಮೈನ್ ಆದಮೇಲೆ ನನ್ನನ್ನು ನಾನು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತಹ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟೀಮ್ನ ಜಾಯ್ನ್ ಆದೆ. ಸಾಮಾಜಿಕ ಸಾಂಸ್ಥಿಕ ಜವಾಬ್ದಾರಿ, ಅದರ ಜೊತೆಗೆ ನಾನು ಡಿಸ್ಟೆನ್ಸ್ ಮೋಡಲ್ಲಿ MBA ಕೂಡ ಮುಗಿಸಿದೆ. ಆಲ್ಮೋಸ್ಟ್ 5.5 ವರ್ಷದಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. TCS ಅಲ್ಲಿ ಇದ್ದಾಗ ಕರ್ನಾಟಕ ಆಪರೇಷನ್ಸ್ನ ನೋಡ್ಕೊತಾ ಇದ್ದೆ. ಈಗ ರೀಸೆಂಟ್ಲಿ DSV Air & Sea ಗ್ಲೋಬಲ್ ಟ್ರಾನ್ಸ್ಪೋರ್ಟ್ ಅಂಡ್ ಲಾಜಿಸ್ಟಿಕ್ಸ್ ಅಂತ ಇಂಡಿಯಾಸ್ ಲಾರ್ಜೆಸ್ಟ್ ಲಾಜಿಸ್ಟಿಕ್ಸ್ ಕಂಪನಿಯಲ್ಲಿ CSR ಇಂಡಿಯಾ ಆಪರೇಷನ್ಸ್ನ ನೋಡ್ಕೊತಾ ಇದ್ದೀನಿ ಸರ್. ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ. 5 ನಿಮಿಷ ಸಾಲ ನನಗೆ ಒಂದು ಬುಕ್ಕೆ ಬರಿಬೋದು. ಸೊ ನಾನು PUC PCMB ಓದಬೇಕಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಪೀರಿಯಡ್ಸ್ ಮಧ್ಯೆ ಕನ್ನಡ ಪೀರಿಯಡ್ ಯಾವಾಗ ಬರುತ್ತೆ, ಆನಂದಮೂರ್ತಿ ಸರ್ ಯಾವಾಗ ಬರ್ತಾರೆ, ಯಾವಾಗ ಸೆಷನ್ಸ್ ಮಾಡ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ರಿ ನಿಮ್ಮ ಪೀರಿಯಡ್ಗೋಸ್ಕರ. ಅಷ್ಟು ಅರ್ಥಗರ್ಭಿತವಾಗಿರ್ತಿತ್ತು ನಿಮ್ಮ ಸೆಷನ್ಸು. ನೀವು ಷಟ್ಪದಿಗಳನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದು, ಹಳಗನ್ನಡನ ಬಿಡಿಸಿ ಹೇಳ್ತಿದ್ದು, ಮತ್ತೆ ನಿಮ್ಮ ಛಂದಸ್ಸು ಲಘು ಗುರು ಹೇಳ್ಕೊಡ್ತಾ ಇದ್ದು, ಅದೆಲ್ಲ ಇವತ್ತಿಗೂ ನನ್ನ ಮನಸ್ಸಲ್ಲಿದೆ. ನೀವು ಪ್ರಸಂಗಗಳನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀರಿ ನಾಟಕಗಳಲ್ಲಿ, ಅದೆಲ್ಲ ನೆನ್ಪು ಮಾಡ್ಕೊಂಡ್ರೆ ಎಷ್ಟು ಅತ್ಯದ್ಭುತವಾಗಿರ್ತಿತ್ತು ನಿಮ್ಮ ಸೆಷನ್ಸ್ ಅಂತ. ಅದನ್ನ ವರ್ಡ್ಸ್ ಇಲ್ಲ ನಿಮ್ಮ ಆ ಸೆಷನ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ನಾಯ್ಕ್ ಅಂತ. ನಾನು ಕೊಂಗಾಡಿಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ. 2012ರಲ್ಲಿ ಪಾಸ್ಔಟ್ ಆಗಿರೋದು. ನಾನು ಮತ್ತು ನನ್ನ ತಮ್ಮಂದರು ಆನಂದಮೂರ್ತಿ ಸರ್ ಅವರ ಶಿಷ್ಯಂದ್ರಾಗಿದ್ವಿ. ಆನಂದಮೂರ್ತಿ ಸರ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಬಹಳ ಒಂದು ಸಜ್ಜನಿಕೆಯ ವ್ಯಕ್ತಿ ಅವರು. ನೋಡಿದ್ರೇ ಎಲ್ಲ ಮಕ್ಕಳು ಕೂಡ ಅವರನ್ನು ಪ್ರೀತಿಸೋ ಥರ ಇದ್ದರು. ಅವರು ಅಷ್ಟೇ ಚೆನ್ನಾಗಿ ಕನ್ನಡವನ್ನು ನಮಗೆ ಪಾಠ ಮಾಡ್ತಾಯಿದ್ರು. ಫಸ್ಟ್ PUC ಮತ್ತು 2nd PUC ಎರಡರಲ್ಲೂ ಕೂಡ ಕನ್ನಡ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಸರು. ಅವ್ರ ಪದ್ಯ ಹೇಳೋ ವಿಧಾನ ಆಗಲಿ, ಹಳೆಗನ್ನಡವನ್ನು ಅರ್ಥ ಮಾಡಿಸೋದು, ವಚನಗಳು, ಈ ಥರ ಎಲ್ಲ ತುಂಬ ಚೆನ್ನಾಗಿ ನಮಗೆ ಅರ್ಥೈಸ್ತಾ ಇದ್ರು. ಅಷ್ಟೇ ಕಾಳಜಿಯನ್ನು ತೋರಿಸ್ತಾ ಇದ್ರು. ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಂದರೆ ಸರ್ಗೆ ಇಷ್ಟ. ಅವ್ರನ್ನೆಲ್ಲ ಅವರು ಬಹಳ ಚೆನ್ನಾಗಿ ಎನ್ಕರೇಜ್ ಮಾಡ್ತಾಯಿದ್ರು. ನಮ್ಮನ್ನು ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಿದ್ರು ಸರು. ಹಾಗಾಗಿ ಇಷ್ಟು ವರ್ಷ ಆದರೂ ಕೂಡ ಸರ್ ಬಗ್ಗೆ ನಾವು ಇನ್ನೂ ಅಭಿಮಾನ ಇಟ್ಕೊಂಡಿದ್ದೀವಿ. ಸರು ಮೊನ್ನೆ ರಿಟೈರ್ಡ್ ಆದರು ಅಂತ ತಿಳಿದು ಬಂತು. ಅದೇ ರೀತಿ ಈಗ ಮತ್ತೆ ಸರು ಪ್ರಿನ್ಸಿಪಾಲ್ ಆಗಿ ಕೊಂಗಾಡಿಯಪ್ಪ ಕಾಲೇಜ್ಗೆ ಅವರ ಸೇವೆಯನ್ನು ಮುಂದೆ ಕೂಡ ಕಂಟಿನ್ಯೂ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಭಾಳ ಖುಷಿಯಾಗುತ್ತೆ. ಸರ್ ಅವರ ಸೇವೆ ನಮ್ಮ ಕಾಲೇಜ್ಗೆ ಆಗಲಿ ಮತ್ತು ನಮ್ಮಂಥ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಎಷ್ಟೋ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆಯದಾಗುತ್ತೆ. ಅದರಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅಪ್ಪಂಗೆ ಸರ್ಪ್ರೈಸ್ ಕೊಡ್ಬೇಕಂತ ಸ್ಟೂಡೆಂಟ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ನಾವು ಮಾತಾಡ್ತಾ ಇದ್ವಿ. ಅಪ್ಪನ ಬಗ್ಗೆ ಹೇಳ್ಬೇಕಂತಂದರೆ ಅವರು ಯಾವಾಗಲೂ ಹಾರ್ಡ್ ವರ್ಕ್ ಬಗ್ಗೆ ತುಂಬಾ ಹೇಳ್ತಾರೆ. 99% ಹಾರ್ಡ್ ವರ್ಕ್ ಇದ್ದರೆ 1% ಲಕ್ ಬಗ್ಗೆ ನಂಬಿ ಅಂತ ಹೇಳ್ತಾರೆ. ಎಲ್ಲ ಸ್ಟೂಡೆಂಟ್ಸ್ ಕೂಡ ಮಕ್ಕಳು ಥರ ಟ್ರೀಟ್ ಮಾಡ್ತಾರೆ. ನಮ್ಮನ್ನು ಅಷ್ಟೇ. ನಾವು ಚಿಕ್ಕವರಿದ್ದನೂ ಜಾಸ್ತಿ ಬೆಳೆಸಿರೋದೇ ನಮ್ಮಪ್ಪ. ನಾವು ಚಿಕ್ಕವರಿದ್ದಾಗ ಹಳ್ಳಿಯಲ್ಲಿದ್ದಾಗ ಅವರೇ ದಿನಚರಿ ಹೇಗಿತ್ತು ಅಂದರೆ ಬೆಳಗ್ಗೆ ಎದ್ದು ಹಾಲು ಕರೆದು ಹಾಲಾಗಿ ಬಂದು ತಿರ್ಗಾ ನಮ್ಮನ್ನು ರೆಡಿ ಮಾಡಿಸಿ ಸ್ಕೂಲಿಗೆ ಕರ್ಕೊಂಡೋಗಿ ತಿರ್ಗಾ ಸ್ಕೂಲಿಂದ ವಾಪಸ್ ಬಂದು ನಮ್ಮ ಸ್ಕೂಲ್ ಬಿಡೋದು 4 ಗಂಟೆ, ಆದರೆ ಅವ್ರು ಕಾಲೇಜ್ ಮುಗಿಯೋದು 2 ಗಂಟೆ. 4 ಗಂಟೆವರೆಗೂ ವೆಯ್ಟ್ ಮಾಡಿ ತಿರ್ಗಾ ಮನೆಗೆ ಬಂದು ನಮ್ಮನ್ನು ಕರ್ಕೊಂಡು ಬಂದು ತಿರ್ಗಾ ಮನೆಗೆ ಬಿಟ್ಟು ತಿರ್ಗಾ ಹೊಲ್ದ ಹತ್ರ ಹೋಗೋರು. ಅವ್ರ ಮನೇಲಿ ಹೇಗೆ ಅಂತಂದರೆ ಬರ್ತಾರೆ, ಅವ್ರಿಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಹೊಲ್ದ ಹತ್ರ ಹೋಗ್ತಾರೆ. ಎಲ್ಲಿ ಎಷ್ಟು ಟೈಮ್ ಸಿಕ್ಕಿದ್ರೆ ಏನು ಕೆಲಸ ಮಾಡಬೇಕಂತ ಅದು ಯೋಚನೆ ಮಾಡ್ತಾ ಇರ್ತಾರೆ. ಅವರು ಪ್ರಿನ್ಸಿಪಲ್ ಆಗಿನ ಮುಂಚೆ ಲೆಕ್ಚರರ್ ಆಗಿದ್ರಲ್ಲ, ಲೆಕ್ಚರರ್ದೇ ಎಲ್ಲರೂ ಇಷ್ಟಪಡೋದು.
ಪ್ರಿನ್ಸಿಪಲ್ ಆಗಿದ್ದಾಗ ಅವ್ರು ನನಗೆ ಹೇಳ್ತಾಯಿದ್ರು, ನನಗೆ ಪಾಠ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ನನಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಕೊಡೋರು. ಅವರು ಪಾಠ ಮಾಡಬೇಕಾದ್ರೆ ಎಲ್ಲರೂ ಎಷ್ಟು ಅವ್ರು ಬರೀ ಪಾಠದ ಬಗ್ಗೆ ಮಾತ್ರ ಅವರು ಹೇಳ್ತಾ ಇರಲಿಲ್ಲ, ಬೇರೆದ್ರ ಬಗ್ಗೆ ಎಲ್ಲ ತುಂಬ ಹೇಳೋರು. ಅವರು ಪದ್ಯ ಮಾಡ್ತಾರಲ್ಲ, ಆ ಪದ್ಯ ಪಾಠ ಮತ್ತು ನಾಟಕಕ್ಕಿಂತ ಪದ್ಯದ ಬಗ್ಗೆನೇ ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋರು. ಅವರಿಗೆ ಪದ್ಯ ಮಾಡೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ. ನನಗೆ ಹೇಳೋರು, ಪಾಠ ಏನಿರುತ್ತೆ, ನಾಟಕ ಏನಿರುತ್ತೆ, ಅಲ್ಲಿ ಇರೋದು ಹೇಳ್ಬೇಕಾಗತ್ತೆ. ಆದರೆ ಪದ್ಯ ಹಳೆಗನ್ನಡ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಅವ್ರ ಸ್ಟೂಡೆಂಟೇ ಕೂಡ. ಹಳೆಗನ್ನಡ ಪದ್ಯ ಮಾಡಬೇಕಾದ್ರೆ ಎಷ್ಟು ಒಂದು 2 ಲೈನ್ ಪದ್ಯಕ್ಕೆ 1 ಅವರ್ ಹೇಳೋರು. ಯಾರಿಗೂ ಏನೂ ಬೇಜಾರಾಗ್ತಾ ಇರಲಿಲ್ಲ. ಅವ್ರ ವಾಯ್ಸ್ ಹೇಗಿರೋದಂದರೆ ಎಲ್ಲರಿಗೂ ಗೊತ್ತಿರಲಿಲ್ಲ. ಈ ರೂಮಲ್ಲಿದ್ದರೆ ಪಕ್ಕದ ರೂಮಲ್ಲಿ ಪಾಠ ಮಾಡ್ತಾಯಿದ್ರೆ ಈ ರೂಮಲ್ಲಿ ಕೇಳಿಸ್ತಾ ಇತ್ತು. ಅಷ್ಟು ಅವರು ವಾಯ್ಸ್ ಟೀಚಿಂಗಿಗೆ ಹೇಳಿ ಮಾಡಿಸ್ದಂಗಿದೆ ಇದೆ ಅವ್ರ ವಾಯ್ಸು. ಭಾನುವಾರ ಆಯಿತು ಅಂತಂದರೆ ನಮ್ಮ ಹಳ್ಳಿಗೆ ಬರ್ತಿದ್ರು. ಉದಯ್ ಕುಮಾರ್, ಗೋವಿಂದರಾಜು ಸರ್, ಮಂಜುನಾಥ್, ಮತ್ತು ಯಾರು ಸತ್ಯನಾರಾಯಣ ಅಂಕಲ್, ಇವರೆಲ್ಲ ತುಂಬ ಕ್ಲೋಸು ಅಂತಂದರೆ ನಮ್ಮ ಮನೆಯವ್ರ ಥರನೇ. ನಮ್ಮ ಮನೆಗೆ ಬಂದ್ರೂ ಅವ್ರನ್ನ ಅಡುಗೆ ನಾವು ಆಳುಗಳು ಜಾಸ್ತಿ. ನಮಗೆ ತೋಟದ ಕೆಲಸ ಎಲ್ಲ ಮಾಡಿಸ್ತಿದ್ವಿ. ಮಧ್ಯಾಹ್ನ ಟೈಮ್ ಅಡುಗೆ ಮಾಡಿದರೆ ಅವರೇ ಏನು ಬೇಕೋ ಅದು ಇಟ್ಕೊಂಡು ತಿಂತಿದ್ರು. ನಮ್ಮನ್ನೇನು ಕೇಳ್ತಿರ್ಲಿಲ್ಲ. ನಮ್ಮ ಹಿತ್ತಲಲ್ಲಿ ಒಂದು ಹಲಸಿನ ಮರ ಇತ್ತು. ಬಂದರು ಅಂದರೆ ಹಲಸಿನ ಹಣ್ಣು ತಿನ್ನೋದು, ಎಳ್ನೀರು ಕುಡಿಯೋದು, ತೋಟದ ಹತ್ರ ಓಡಾಡಿಕೊಂಡು ಹಿಂಗೆ ಫ್ರೀ ಥರನೇ ಇದ್ದರು. ಏನು ಸಂಕೋಚ ಪಡ್ತಿರ್ಲಿಲ್ಲ. ನನ್ನಂತೂ ಮಾಸ್ಟರ್ ಹೆಂಡತಿ ಅಂತ ನೋಡ್ತಿರಲಿಲ್ಲ, ಥರ ಅವರು ತಂಗಿ ಥರನೇ ನೋಡ್ತಿದ್ರು. ನಾನು ಸ್ಟೂಡೆಂಟೆ. ಅವ್ರು ಪಾಠ ಮಾಡೋದು ತುಂಬ ಇಷ್ಟ ಆಗೋದು. ನನ್ನ ಫ್ರೆಂಡ್ಸ್ ಎಲ್ಲ ಪಾಠ ಕೇಳಿ ಮಾಸ್ಟರ್ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅಂತ ಅಂದರು. ನನಗೂ ಒಂಥರ ಖುಷಿ ಆಗೋದು. ಆಮೇಲೆ ಮದುವೆ ಆದ್ವಿ. ಅಂದರೆ ಕಾಲೇಜ್ ಲೆಕ್ಚರರ್ನೇ ಮದುವೆ ಆದ್ವಿ ಅಂತ ತುಂಬ ಅಣ್ಕುಸರು. ಆದ್ರೂ ನನಗೇನು ಬೇಜಾರಾಗ್ತಿರಲಿಲ್ಲ. ಅಪ್ಪ ಅಮ್ಮ ನೋಡಿದ್ದು ಇಷ್ಟಪಟ್ಟರು ಅಂತ ಮದುವೆ ಆದೆ. ಫೇಲ್ ಆದ್ರೂ ಮದುವೆ ಆದೆ. ಆದರೆ ಫೇಲ್ ಆದ್ರೂ ಅವರೇನು ಕಾಲೇಜ್ಗೆ ಹೋಗು ಇಲ್ಲ ಓದು ಅಂತಲೂ ಸಹ ಏನು ಫೋರ್ಸ್ ಮಾಡಿರಲಿಲ್ಲ. ನಿನ್ನ ಇಷ್ಟ ಇದ್ದರೆ ಹೋಗು ಅಂತ ಅಂದಿದ್ರು ಅಷ್ಟೇ. ಹಂಗೆ ಮನೆಯಲ್ಲಿ ದೊಡ್ಡ ಕುಟುಂಬ ಅಲ್ವಾ, ಕುಟುಂಬದಲ್ಲಿ ಹಿಂಗೆ ಹಾಗೆ ಸರ್ಕೊಂಡು ಹೊರಟೋದ್ವಿ. ಓದಬೇಕು ಅಂತ ಆಸಕ್ತಿ ಈಗೂ ಇಲ್ಲ. ಮಾಸ್ಟರ್ ಒಬ್ಬರೇ, ಅವರು ನೋಡಿಕೊಂಡೆ ಹಿಂಗೆ ಅವ್ರ ಜೀವನನ ಅವ್ರೇನು ಹೇಳ್ತಾರೆ ಅದನ್ನು ಕೇಳಿಕೊಂಡು, ಮನೆಯಲ್ಲಿ ಅವ ಅಜ್ಜಿ ಮನೆಯಲ್ಲಿ ಎಲ್ಲ ಇದ್ರಲ್ವ, ಅವ್ರನ್ನೆಲ್ಲ ನೋಡಿಕೊಂಡು ಮಕ್ಕಳು ನೋಡಿಕೊಂಡು ಹಾಗೆ. ಅದು ದೊಡ್ಡ ಕುಟುಂಬದಲ್ಲಿ ಅಜ್ಜಿ ಸ್ವಲ್ಪ ಒಂಚೂರು ಕೋಪ ಜಾಸ್ತಿ. ಮಾಸ್ಟರ್ ಅವ್ರ ಅಮ್ಮನಿಗೆ ಎಲ್ಲ ಮಕ್ಕಳು ಒಂದೇ ಸಮ ನೋಡಬೇಕು ಅನ್ನೋದು ಇದು. ಮಾಸ್ಟರ್ ಆದರೆ ಇದೆಲ್ಲ ಮಾಡ್ತೀಯಾ ನೀನು ಅನ್ನೋರು. ಆದ್ರೂ ಇದೆಲ್ಲ ನೀನೇ ಮಾಡಿದ್ಯಾ ಅನ್ನೋರು. ತೋಟದ ಕೆಲಸನೂ ಮಾಡ್ತಿದ್ದೆ, ಮನೆಯಲ್ಲೂ ಮಾಡ್ತಿದ್ದೆ, ಮಕ್ಕಳು ನೋಡ್ಕೊತಿದ್ವಿ. ಹಾಲು ಕರೆಯೋದು, ಹಸುಗಳು ಎಲ್ಲ ಇರ್ತಿದ್ವಲ್ಲ, ಎಲ್ಲ ಮಾಡ್ಕೊತಿದ್ವಿ. ಎಲ್ಲರೂ ಅಷ್ಟೇ ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲ ಏನು ಬೇರೆಯವರು ಅನ್ನೋ ಥರನೇ ಏನು ನೋಡ್ತಿರ್ಲಿಲ್ಲ. ಅವ್ರುಗಳು ಸಹ ನಾನು ಹೇಳ್ದಂಗೆ ನಾನೇನಾದರೂ ಈ ಥರ ಮಾಡೋಣ ಅಂತಂದರೆ ಅವರು ಅನ್ನೋರು. ಯಾರು ಬೇಡ ಅಂತಂತಿರಲೇ ಇಲ್ಲ. ಮಾಸ್ಟರ್ ಅಷ್ಟೇ ಎಲ್ಲಕ್ಕೂ ಸಪೋರ್ಟ್ ಕೊಟ್ಟು. ಪ್ರಿನ್ಸಿಪಲ್ ಪೋಸ್ಟ್ ಅನ್ನೋದು ಬರೀ ಒಂದು ಪೋಸ್ಟ್ ಇಲ್ಲ, ಅದು ಪ್ರಿನ್ಸಿಪಲ್ ಚೇರ್ ಅನ್ನೋದು 2 ಹ್ಯಾಂಡ್ ರೆಸ್ಟ್ ಇರುತ್ತೆ. ಸೊ ಒಂದು ಹ್ಯಾಂಡ್ ರೆಸ್ಟ್ ಬಂದು ಅಕೌಂಟಬಿಲಿಟಿ ಮತ್ತು ಇನ್ನೊಂದು ಹ್ಯಾಂಡ್ ರೆಸ್ಟ್ ಬಂದು ರೆಸ್ಪಾನ್ಸಿಬಿಲಿಟಿ. ಸೊ ಅವರಿಗೆ ಬಾಬು ಸರ್ ರಿಟೈರ್ಡ್ ಆಗೋ ಟೈಮಲ್ಲಿ ಪ್ರಿನ್ಸಿಪಲ್ ನೆಕ್ಸ್ಟ್ ಇದರಲ್ಲಿರೋದು ನಾನೇ ಅಂತ ಗೊತ್ತಾದಾಗ ಅವ್ರು ಫಸ್ಟ್ ಹೆಸಿಟೇಟ್ ಮಾಡಿದ್ರು. ಸೊ ನನಗೆ ಬೇಡ, ಪ್ರಿನ್ಸಿಪಲ್ ಪೋಸ್ಟ್ ಬೇಡ ಅಂತ ಅಂದ್ಕೊಂಡಿದ್ರು. ಸೊ ಅವ್ರಿಗೆ ಗೊತ್ತಿತ್ತು ತುಂಬ ಚಾಲೆಂಜಸ್ ಬರುತ್ತೆ, ತುಂಬ ಅಬ್ಸ್ಟೈಕಲ್ಸ್ ಬರುತ್ತೆ ಅಂತ ಗೊತ್ತಿತ್ತು. ಸೊ ಫಸ್ಟ್ ಹೆಸಿಟೇಟ್ ಮಾಡಿದರು, ಬಟ್ ಅದನ್ನು ಚಾಲೆಂಜರ್ ತೊಗೊಂಡು ಪ್ರಿನ್ಸಿಪಲ್ ಆಗಿ ಕೂತ್ಕೊಂಡ್ರು. ಸೊ ಏನು ಹೇಳಿದೆ ನಾನು 2 ಹ್ಯಾಂಡ್ ರೆಸ್ಟ್ ಅಂತ. ಸೊ ಅಕೌಂಟಬಿಲಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಅವೆರಡನ್ನೂ ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಸೊ ಪ್ರಿನ್ಸಿಪಲ್ ಆದಮೇಲೆ ತುಂಬ ತುಂಬ ಚಾಲೆಂಜಸ್ ಬಂತು. ಸೊ ಎಲ್ಲ ಚಾಲೆಂಜಸ್ನೂ ಅವರು ತುಂಬ ಚೆನ್ನಾಗಿ ರಿಸಾಲ್ವ್ ಮಾಡಿಕೊಂಡು, ಯಾವ್ಯಾವ ಚಾಲೆಂಜಸ್ ಎಲ್ಲೆಲ್ಲಿ ಬರುತ್ತೆ ಯಾರಿಗೂ ಗೊತ್ತಾಗ್ದಿರ ಮ್ಯಾನೇಜ್ಮೆಂಟ್ನೂ ನಿಭಾಯಿಸಬೇಕಾಗಿತ್ತು. ಪ್ಲಸ್ DC ಆಫೀಸ್ ಕಡೆಯಿಂದನೂ ತುಂಬ ಇಶ್ಯೂಸ್ ಬರ್ತಾಯಿತ್ತು. ಸೊ ಎಲ್ಲದನ್ನೂ ರಿಸಾಲ್ವ್ ಮಾಡಬೇಕಾಗಿತ್ತು. ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡು ಇವೆರಡು ಕ್ಯಾರೆಕ್ಟರಿಸ್ಟಿಕ್ಸ್ನ ತುಂಬ ಚೆನ್ನಾಗಿ ಅಳವಡಿಸ್ಕೊಂಡ್ರು. ಹಂಗಂದರೆ ಮುಂಚೆ ಅವರಿಗೆ ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ ಅಂತಲ್ಲ. ಈ ಪೋಸ್ಟ್ ಬಂದಾದಮೇಲೆ ಅವ್ರು ಯಾವ ಥರ ಅದನ್ನು ರಿಸೀವ್ ಮಾಡಿಕೊಂಡ್ರು, ಯಾವ ಥರ ಅದನ್ನು ಕಾಪಾಡ್ಕೊಂಡು ಬಂದರು, ಎಲ್ಲೂ ಬಿಟ್ಕೊಡ್ದಿರಾ, ಎಲ್ಲೂ ಬ್ಯಾಕ್ ಸ್ಟೆಪ್ ತಗೋದಿರಾ. ಸೊ ಎಲ್ಲದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡ್ಬಂದರು. ಅದನ್ನು ಅಷ್ಟೇ ಅಲ್ದಿರ ಮ್ಯಾನೇಜ್ಮೆಂಟ್ ಕಡೆಯಿಂದನೂ ಅವ್ರಿಗೆ ಒಳ್ಳೆಯ ಹೆಸರು ತೊಗೋಬೇಕಾಗಿತ್ತು. ಯಾಕಂದರೆ ಬಾಬು ಸರ್ ಇದ್ದ ಟೈಮಲ್ಲಿ ಏನೇನಾಗಿತ್ತು, ಇವ್ರು ಬಂದಾದ್ಮೇಲೆ ಏನೇನಾಯಿತು, ಸೊ ಅದನ್ನೆಲ್ಲ ತೊಗೊಂಡು ಕಂಪೇರ್ ಮಾಡಿದಾಗ ಮ್ಯಾನೇಜ್ಮೆಂಟ್ ಕಡೆಯಿಂದ ತುಂಬ ಅವರಿಗೆ ಒಳ್ಳೆ ಪ್ರಶಂಸೆ ಸಿಕ್ತು. ಸೊ ಅದಕ್ಕೋಸ್ಕರನೇ ಅವರು ಈಗಲೂ ಕೂಡ ಒಂದು ಒಳ್ಳೆ ಪೋಸ್ಟ್ ಕೊಟ್ಟು ಅವ್ರನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಇನ್ನೊಂದು ಏನು ಹೇಳಬೇಕಂದ್ರೆ ಡಿಟರ್ಮಿನೇಷನ್ ಮತ್ತು ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್. ಸೊ ಒಂದು ಎಕ್ಸಾಂಪಲ್ ತೊಗೋಬೇಕು ಅಂದರೆ ಕಾಲ್ಸ್. ಸೊ ಫ್ಯಾಮಿಲಿ ಕಡೆಯಿಂದನೇ ಕಾಲ್ಸ್ ಬಂದರೆ ಒಂದೊಂದ್ಸತಿ ನಮ್ಗೆ ಎಂಗೇಜ್ ಬರೋದು ಅಥವಾ ಬಿಸಿ ಬರೋದು. ಅವರಿಗೆ ನೈಟ್ 10 o'clock ಆದರೂ ಕಾಲ್ಸ್ ಬರೋದು, ಸ್ಟೂಡೆಂಟ್ಸ್ ಕಡೆಯಿಂದ ಕಾಲ್ಸ್ ಬರೋದು, ಟೀಚರ್ಸ್ ಕಡೆಯಿಂದ ಕಾಲ್ಸ್ ಬರೋದು, DC ಆಫೀಸ್ ಕಡೆಯಿಂದ ಕಾಲ್ಸ್ ಬರೋದು. ಬೆಳಗ್ಗೆ ಆದರೂ ಅಷ್ಟೇ, ಬೆಳಗ್ಗೆ 7 o'clock ಆದರೂ ಕಾಲ್ಸ್ ಬರೋದು. ಅವ್ರು ಯಾವತ್ತೂ ಅಷ್ಟೇ ಒಂದು ದಿನ ಅಯ್ಯೋ ನಾನು ಕಾಲ್ ರಿಸೀವ್ ಮಾಡಬಾರ್ದು, ಈಗ ನನ್ನ ವರ್ಕಿಂಗ್ ಅವರ್ಸಿಂದ ಔಟ್ಸೈಡ್ ಇದೆ, ನನ್ನ ಆಫೀಸ್ ಅವರ್ಸಿಂದ ಔಟ್ಸೈಡ್ ಇದೆ, ಆ ಥರ ಯಾವತ್ತೂ ನೋಡೇ ಇಲ್ಲ. 7 o'clock ಆದರೂ ಕಾಲ್ ರಿಸೀವ್ ಮಾಡೋರು, ರಾತ್ರಿ 10 o'clock ಆದರೂ ಕಾಲ್ ರಿಸೀವ್ ಮಾಡೋರು. ಎಷ್ಟೋ ಜನ ಪೇರೆಂಟ್ಸ್ ಅಯ್ಯಪ್ಪ ಏನು ಹೇಳೋದು ನಿಮ್ಮ ಬಗ್ಗೆ. ನಾವು ಇಷ್ಟರಾಗಿ ನಮ್ಮ ಮನೇಲಿ ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ನೀನೇ ಕಾರಣ. ನನಗೂ, ನಮ್ಮ ಮಕ್ಕಳಿಗೂ, ನಮ್ಮ ಅಮ್ಮಂಗೂ, ಮತ್ತು ಇವಾಗ ನನ್ನ ಭಾವ
ಮತ್ತು ನಿಮ್ಮ ಮಗ ಎಲ್ಲರೂ ಚೆನ್ನಾಗಿದ್ದೀವಿ ಅಂದರೆ ನಿಮ್ಮಿಂದನೇ ನಾವು ಇಷ್ಟು ಚೆನ್ನಾಗಿರೋದು. ಮತ್ತು ಇನ್ನೇನು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ, ನಿಮ್ಮಪ್ಪ ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ನಿಮ್ಮ ಸ್ಟೂಡೆಂಟ್ಸೇ, ಮತ್ತು ನಮ್ಮ ಟೀಚರ್ಸ್ ಎಲ್ಲರೂ ನಿಮ್ಮ ಸ್ಟೂಡೆಂಟೇ. ಎಲ್ಲರೂ ಹೇಳ್ತಿರ್ತಾರೆ ನಿಮ್ಮಪ್ಪ ಎಷ್ಟು ಒಳ್ಳೆಯವರು, ಎಷ್ಟು ಸ್ಮೂತಾಗಿರ್ತಾರೆ, ಎಷ್ಟು ಸಾಫ್ಟು, ಎಷ್ಟೊಂದು ಜನ ಹೇಳ್ತಾರೆ ನಿಮ್ಮಪ್ಪ ಒಂಥರ ದೇವ್ರ ಥರ ಇರ್ತಾರೆ ಕಾಲೇಜಲ್ಲಿ, ಹಂಗೆ ಹಿಂಗೆ ಅಂತ. ಹಂಗೆಲ್ಲ ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ. ನಮಸ್ಕಾರ, ಆನಂದ್ ಮೂರ್ತಿ ಸರ್ ಮತ್ತು ಉದಯ್ ಕುಮಾರ್ ಸರ್. ನಿಮ್ಮಿಬ್ಬರಿಗೂ ನಾನು ಶಿಷ್ಯನಾಗಿ ಹಾಗೂ ನಿಮ್ಮ ಜೊತೆ ಸಹೋದ್ಯೋಗಿಯಾಗಿ ನಿಮ್ಮ ಜೊತೆ ಕೆಲಸ ಮಾಡುವಂತಹ ಭಾಗ್ಯ ನಂತಾಗಿತ್ತು. ನಿಮ್ಮ ಜೊತೆ 18 ವರ್ಷಗಳು ಸಹೋದ್ಯೋಗಿಯಾಗಿ ನಿಮ್ಮ ಜೊತೆ ಕೆಲಸ ಮಾಡಿದ್ದೇನೆ ಹಾಗೂ 2 ವರ್ಷದ PUCಯ ಶಿಷ್ಯನಾದಂತಹ ಅನುಭವಗಳು ನನ್ನ ಬಳಿ ಇದೆ. ಈಗ ಮೊದಲಿಗೆ ಶಿಷ್ಯನಾಗಿ ನಿಮ್ಮನ್ನು ನಾನು ನೋಡಿದಂತಹ ಒಂದೆರಡು ಅನಿಸಿಕೆಗಳನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಆನಂದ್ ಮೂರ್ತಿ ಸರ್ ಇವರ ಬಗ್ಗೆ ಮೊದಲಿಗೆ ನಾನು ಹೇಳೋದಕ್ಕೆ ಇಷ್ಟಪಟ್ಟರೆ, ಇವರು ಹಳಗನ್ನಡ ಪಾಠ ಮತ್ತು ಹಳಗನ್ನಡದ ಬಿಡಿಸಿ ಹೇಳುವಂತಹ ಆ ಕಥೆಯ ಒಂದು ಸ್ವಾರಸ್ಯ ಇವೆಲ್ಲವನ್ನು ನಾವು ತುಂಬ ಇಷ್ಟಪಟ್ಟಿದ್ದೇವೆ. 110 ಜನ ವಿದ್ಯಾರ್ಥಿಗಳಿರುವಂತಹ ಆ ತರಗತಿಯಲ್ಲಿ ಒಬ್ಬರು ಸಹ ಮಾತನಾಡದೆ ಅವರ ಪಾಠಗಳನ್ನು ಕೇಳ್ತಾ ಇದ್ರು. ನೀವು ಮಾಡಿರುವಂತಹ ಸಾರಹೃದಯನ ನರಗಲಗ ಅದು ಕನಕದಾಸರ ರಾಮಧನ ಚರಿತೆಯ ಒಂದು ಭಾಗ, ಹಾಗೆ ಪಾಂಡುಪುತ್ರರ ಮಡದಿ ತೊತ್ತಹಳೆ ಇದು ಕುಮಾರವ್ಯಾಸ ಭಾರತದ ಒಂದು ಭಾಗ. ಈ ಎರಡೂ ಪದ್ಯಗಳನ್ನು ನಾವು ಇವತ್ತಿಗೂ ಸಹ ಮರೆಯೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ನೀವು ಬೋಧನೆ ಮಾಡಿದೆ. ಇದ್ರ ಜೊತೆಗೆ ಗದ್ಯ ಮತ್ತೆ ನಾಟಕ, ಯಯಾತಿ ನಾಟಕ ನೋಡಿ, ಇವೆಲ್ಲವೂ ಸಹ ನಮ್ಗೆ ಇನ್ನೂ ಅದು ಮನಸ್ಸಲ್ಲಿ ಹಾಗೆ ಅಚ್ಚಳಿದು ಉಳಿದಿದೆ. ಅಷ್ಟು ಚೆನ್ನಾಗಿ ನೀವು ಪಾಠ ಪ್ರವಚನಗಳನ್ನು ನೀವು ಮಾಡ್ತಾ ಇದ್ದೀರಿ. ಹಾಗೂ ಸಹೋದ್ಯೋಗಿಯಾಗಿ ನಿಮ್ಮ ಜೊತೆಯಲ್ಲಿ ನಾನು ಇದ್ದಂಥ 18 ವರ್ಷಗಳಲ್ಲಿ ನೀವು ನನಗೆ ಹಳಗನ್ನಡವನ್ನು ಹೇಗೆ ಪಾಠ ಮಾಡಬೇಕು, ಹೇಗೆ ಬಿಡಿಸಿ ಓದಬೇಕು, ಹೇಗೆ ಅರ್ಥೈಸಬೇಕು ಅನ್ನೋದನ್ನು ನೀವು ನನಗೆ ಹೇಳ್ಕೊಟ್ಟಿದ್ದೀರಾ. ಇನ್ನು ಇದಾದ್ಮೇಲೆ ಉದಯ್ ಕುಮಾರ್ ಸರ್ ನೀವು ಇತಿಹಾಸ ಬೋಧನೆ ಮಾಡ್ತಿದ್ದೀರಾ ಅಂತಂದ್ರೆ ನಮಗದು ಇತಿಹಾಸ ಅಂತ ಅನಿಸ್ತಾನೆ ಇರಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ನೀವು ನಾಗರಿಕತೆಗಳು, ಹಾಗೆ ರಾಜಮನೆತನಗಳು ಮತ್ತು ಹಲವಾರು ಸಾಮ್ರಾಜ್ಯಗಳು ಇವುಗಳಿಂದೆಲ್ಲ ನೀವು ಏನು ಮಾಡ್ತಾ ಇದ್ರಿ ಅಂತಂದ್ರೆ, ನಾವು ಸಾಮ್ರಾಜ್ಯದಲ್ಲಿ ನಾವೇ ಇದ್ದೀವೇನೋ ಅಥವಾ ಆ ನಾಗರಿಕತೆಗಳ ಜೊತೆಯಲ್ಲಿ ನಾವು ಸಹ ಇದ್ದೇವೇನೋ ಅನ್ನುವಷ್ಟು ಮಟ್ಟಿಗೆ ನೀವು ನಮ್ಮನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡು ನೀವು ಪಾಠ ಬೋಧನೆಯನ್ನು ಮಾಡ್ತಾ ಇದ್ರಿ. ನೋಡಿದರೆ ಬಾಳ್ ಎಂಬುದು ಋಣದ ರತ್ನದ ಗಣಿಯು ಅಂತ ಹೇಳ್ತಾರೆ. ನಮ್ಮ ಜೀವನದ ನಿರಂತರ ಪಯಣದಲ್ಲಿ ಹಲವಾರು ಜನರ ಋಣಭಾರವನ್ನು ಹೊತ್ತು ಸಾಕ್ತಾ ಇರ್ತೇವೆ. ಅದು ಗುರುಗಳದ್ದಾಗಿರ್ಬೋದು, ಹಿರಿಯರದ್ದಾಗಿರ್ಬೋದು, ಅಥವಾ ಸ್ನೇಹಿತರದ್ದಾಗಿರ್ಬೋದು, ಅವರ ಮಾರ್ಗದರ್ಶನದಲ್ಲಿ ಸಾಕ್ತಾ ಇರ್ತೇವೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ಜನ ಶಿಕ್ಷಕರನ್ನು ನೋಡಿರ್ತೇವೆ. ಆದರೆ ಎಲ್ಲರೂ ಸಹ ನಮ್ಮ ಮನದಲ್ಲಿರಲ್ಲ, ಕೆಲವರು ಮಾತ್ರ ನಮ್ಮ ಮನಸ್ಸಲ್ಲಿ ಉಳಿದರೆ. ನನ್ನ ಮನಸ್ಸಲ್ಲಿ ಉಳಿದಿರ್ತಕ್ಕಂತಹ ಶಿಕ್ಷಕರುಗಳಲ್ಲಿ ಶ್ರೀಯುತ ಆನಂದ್ ಮೂರ್ತಿ ಸರ್ ಹಾಗೂ ಶ್ರೀಯುತ ಉದಯ್ ಕುಮಾರ್ ಸರ್ ಸಹ ಇದ್ದಾರೆ. ಇವರಿಬ್ಬರೂ ಸಹ ನನಗೆ ಅತ್ಯುತ್ತಮವಾಗಿ ಪಾಠ ಮಾಡ್ತಿದ್ರು ಅಂದರೆ ತಪ್ಪಾಗಲ್ಲ. ನನಗೆ ಎಷ್ಟು ಇಷ್ಟ ಅಂದರೆ, ನಾನು ಬಿಟ್ಟು ಹೋದ ನಂತರವೂ ಸಹ ಎಷ್ಟೋ ದಿನಗಳ ಕಾಲ ಹೋಗಿ ಅವರ ಪಾಠಗಳನ್ನು ಕೇಳಿದ್ದೇನೆ. ಅವರಿಗೆ ಗೊತ್ತಿಲ್ಲದೆ ಅವರ ತರಗತಿಯ ಹಿಂದೆ ಸಹ ಕೂತ್ಕೊಂಡು ಕೇಳಿದಂತಹ ಉದಾಹರಣೆಗಳು ಉಂಟು. ಅದರಲ್ಲೂ ಆನಂದ್ ಮೂರ್ತಿ ಸರ್ ಅವರು ಕನ್ನಡ ಪಾಠ ಮಾಡಬೇಕಾದ್ರೆ ಹಳಗನ್ನಡವನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ರ ಜೊತೆಗೆ ಅದನ್ನು ಸರಳೀಕರಿಸಿ ಅರ್ಥೈಸುವ ರೀತಿ ಇವತ್ತಿಗೂ ಸಹ ನನಗೆ ನೆನಪಲ್ಲಿ ಉಳಿದಿದೆ. ಹಾಗೆ ಅವರು ಗದಾಯುದ್ಧ ಇರ್ಬೋದು, ಪಂಪನ ವಿಕ್ರಮಾರ್ಜುನ ವಿಜಯದ ಪದ್ಯಗಳನ್ನು ಅಷ್ಟೇ ಸುಲಲಿತವಾಗಿ ಓದುತ್ತಾ ಸುಲಲಿತವಾಗಿ ಅರ್ಥ ಮಾಡಿಸ್ತಾ ಇದ್ರು. ಯಾವುದೇ ಚಲನಚಿತ್ರ 100 ಡೇಸ್ ನೋಡಿದ್ರೆ ಹೇಗೆ ಫಿಲಮ್ ಥಿಯೇಟ್ರು 100 ಡೇಸ್ ಇರುತ್ತೋ ಅದೇ ಥರ ನಮ್ಮ ತರಗತಿ ಕೊಠಡಿಗಳು ಸಹ ಹೌಸ್ಫುಲ್ ಆಗಿರ್ತಾ ಇದ್ವು. ಬೇರೆ ತರಗತಿಗಳಲ್ಲಿ ಚಕ್ಕರ್ ಹಾಕೋದನ್ನ ನಾನು ನೋಡ್ತಿದ್ದೆ. ಆದರೆ ಕನ್ನಡ ಪೀರಿಯಡ್ ಅಂತ ಅಂದರೆ ಹಿಂದಿನ ಪೀರಿಯಡಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಆ ಪೀರಿಯಡಲ್ಲಿ ಹಾಜರಾಗಿರೋರು ಫುಲ್ ಹೌಸ್ಫುಲ್ ಆ ಥರ ಇರ್ತಾ ಇತ್ತು ಆ ತರಗತಿ ಕೊಠಡಿಗಳು. ಅಷ್ಟು ಚೆನ್ನಾಗಿ ಅರ್ಥ ಮಾಡಿಸ್ತಾ ಇದ್ರು. ಈಗ ಒಂದು ಉದಯ್ ಕುಮಾರ್ ಸರ್ ಅವರು ಸಹ ಇತಿಹಾಸವನ್ನು ಪಾಠ ಮಾಡಬೇಕಾದ್ರೆ ನಾಗರಿಕತೆಗಳ ಬಗ್ಗೆ ಇರ್ಬೋದು, ರಾಜಮನೆತನಗಳ ಬಗ್ಗೆ ಇರ್ಬೋದು, ಎಷ್ಟು ಚೆನ್ನಾಗಿ ಅಂದರೆ ಅದರಲ್ಲಿ ಆಳು ಕೇಳಿದು ಬಿಡ್ತಾ ಇದ್ರು. ಆ ಸಾಮ್ರಾಜ್ಯದ ಒಬ್ಬ ವ್ಯಕ್ತಿ ಏನೋ ಅಥವಾ ಆ ನಾಗರಿಕತೆಗಳ ಕಾಲದಲ್ಲಿ ಇದ್ದು ನೋಡಿದಂತಹ ವ್ಯಕ್ತಿ ಏನೋ ಅನ್ನುವಷ್ಟು ರೀತಿಯಲ್ಲಿ ಅದರ ಆಳ ಕೇಳಿದು ಭಾವನಾತ್ಮಕವಾಗಿ ವ್ಯಕ್ತಪಡಿಸಿದ್ರು. ಇವತ್ತು ಅವರು ನಿಂತಿದ್ದ ಶೈಲಿ, ಅವರು ಮಾತಾಡ್ತಿದ್ದಂತಹ ವೈಖರಿ ನನ್ನ ಮನಸ್ಸಲ್ಲಿ ಹಾಗೆ ಉಳಿದಿದೆ. ತುಂಬ ಇಷ್ಟಪಟ್ಟು ಕೇಳ್ತಕ್ಕಂತಹ ತರಗತಿಗಳು ಒಂದು ಕನ್ನಡ ಮತ್ತು ಇತಿಹಾಸದ ಪೀರಿಯಡ್ಗಳಾಗಿರ್ತಾ ಇತ್ತು. ಜೊತೆಗೆ ಯಾವುದೇ ಒಬ್ಬ ಶಿಕ್ಷಕ ಒಂದು ಕಲಿಸ್ಬೇಕು ಅಂದರೆ ಆತ ನಿರಂತರ ವಿದ್ಯಾರ್ಥಿಯಾಗಿದ್ದಾಗ ಮಾತ್ರ ಯಾವುದೇ ವಿಚಾರವನ್ನು ತನ್ನ ವಿದ್ಯಾರ್ಥಿಗಳಿಗೆ ತಲುಪಿಸೋಕ್ಕೆ ಸಾಧ್ಯ. ಮೊದಲು ಶಿಕ್ಷೆ ಮಾಡ್ತಕ್ಕಂತಹ ಶಿಕ್ಷಕರು ಇವರಿಬ್ಬರೂ ಸಹ ಆಗಿದ್ದು ಅದೇ ರೀತಿಯಲ್ಲಿ ಅವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಯಾವುದೇ ವಿಚಾರ ಆಗಲಿ ತಿಳ್ಕೊಳ್ತಾ ಹೋದಷ್ಟು ಅಗೆದಷ್ಟು ಆಳ ಮೊಗೆದಷ್ಟು ನೀರು ಅಂತ ಹೇಳ್ತಾರೆ. ಮೇಲೆ ಬರೀ ವಿಚಾರಗಳನ್ನು ತಿಳ್ಕೊಳ್ತಾ ಹೋದರೆ ನಾವು ವಿದ್ಯಾರ್ಥಿಗೆ ತಲುಪಿಸೋಕ್ಕಾಗಲ್ಲ. ಯಾಕೆಂದರೆ ಅದು ಕಾಲೇಜು ಹಂತದ ವಿದ್ಯಾರ್ಥಿಗೆ ಪಾಠ ಮಾಡುವುದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಆ ಕಡೆಯಿಂದ ಪ್ರಶ್ನೆಗಳು ಬರುತ್ತೆ, ಆ ಪ್ರಶ್ನೆಗಳಿಗೆ ಉತ್ತರಿಸೋಕ್ಕೆ ನಾನು ಸಮರ್ಥರಾಗಿರಬೇಕು. ಆ ನಿಟ್ಟಿನಲ್ಲಿ ಇವರಿಬ್ಬರೂ ಸಹ ಅಧ್ಯಯನಶೀಲರಾಗಿದ್ದುಕೊಂಡು ನಮಗೆ ಹಲವಾರು ವಿಚಾರಗಳನ್ನು ತಲುಪಿಸಿ ನಮ್ಮ ಈಗಿನ ಸ್ಥಾನಕ್ಕೆ ಕಾರಣೀಕರ್ತರಾಗಿದ್ದಾರೆ. ಇಂದು ನಾನು ಉಪಾಧ್ಯಾಯಿನಿ ವೃತ್ತಿಗೆ ಬರಬೇಕು ಅಂತಂದರೆ ಇಂಥವರುಗಳ ಮಾರ್ಗದರ್ಶನವೂ ಸಹ ಪ್ರಮುಖ ಪಾತ್ರ ವಹಿಸಿದೆ ಅಂದರೆ ತಪ್ಪಾಗಲ್ಲ. ಅದಕ್ಕೆ ಹೇಳೋದು, ಗುರುವಿನ ಗುಲಾಮನಾಗದ ಹೊರತು ದೊರೆಯದಣ್ಣ ಮುಕುತಿ. ಹಾಯ್ ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾಕರ್ ಅಂತೇಳಿ, ಉದಯ್ ಕುಮಾರ್ ಸರ್ ಅವರ 2ನೇ ಅಕ್ಕನ ಮಗ. ಪೊಲೀಸ್ ಇಲಾಖೆಯಲ್ಲಿ ಕಳೆದ 21 ವರ್ಷಗಳಿಂದ ಸೇವೆ ಮಾಡ್ತಾಯಿದ್ದೀನಿ. ಉದಯ್ ಕುಮಾರ್ ಅವರು ನನಗೆ ಸೋದರ ಮಾವ ಆಗಬೇಕು. ಉದಯ್ ಕುಮಾರ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ, ನನ್ನ ವಿದ್ಯಾಭ್ಯಾಸ ಪ್ರಾರಂಭವಾಗಿದ್ದೆ 1986. ಅವರು ಮಧುಗಿರಿಯಲ್ಲಿದ್ದಾಗ ಅವ್ರ ಕೈಗಳೇ ನನ್ನ ವಿದ್ಯಾಭ್ಯಾಸ ಪ್ರಾರಂಭವಾಗಿದ್ದು. ಉದಯ್ ಕುಮಾರ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಾವು ತುಂಬ ಚಿಕ್ಕ ವ್ಯಕ್ತಿ ಆಗ್ತೀವಿ, ಚಿಕ್ಕ ಹುಡುಗ ಆಗ್ತೀನಿ ಅವ್ರ ಮುಂದೆ.
ಕಳೆದ ಸುಮಾರು 40 ವರ್ಷಗಳಿಂದ ಅವ್ರ ಜೊತೆ ಒಡನಾಟ ನಂದು. ತಾಯಿ ಇಲ್ಲಂದರೂ ಸೋದರ ಇರಬೇಕಂತೆ. ಉದಯ್ ಕುಮಾರ್ ಸರ್ 1986ರಲ್ಲಿ ನಾನು 1ನೇ ತರಗತಿ ಪ್ರಾರಂಭವಾಗಿದ್ದೆ ಅವರಿಂದ. ಮತ್ತು ನನ್ನ ವಿದ್ಯಾಭ್ಯಾಸಕ್ಕೆ ಮೊದಲನೇ ಗುರು ಅಂದ್ರೂ ತಪ್ಪಾಗಲ್ಲ. ಉದಯ್ ಕುಮಾರ್ ಅಂತಂದರೆ ಅವರ ಸಂಸ್ಕೃತದಲ್ಲಿ ಉದಯ್ ಕುಮಾರ್ ಅವರ ಹೆಸರಿಗೇ ಸೂರ್ಯೋದಯ, ಆರೋಹಣ ಮತ್ತು ಏರಿಕೆ, ಉತ್ಸಾಹ ಈ 4 ಅರ್ಥ ಸಂಸ್ಕೃತದಲ್ಲಿದೆ. ಅಂದರೆ ಪ್ರತಿದಿನ ಸೂರ್ಯ ಯಾವ ಥರ ಉದಯಿಸ್ತಾರೆ ಅದೇ ಥರನೇ ಉದಯ್ ಕುಮಾರ್ ಅವರು ಪ್ರತಿದಿನ ತಮ್ಮ ಜೀವನದಲ್ಲಿ ಶಿಸ್ತು, ಸಂಯಮ ಮತ್ತು ಅವರ ಜ್ಞಾನಾರ್ಜನೆಯ ಸಂಪತ್ತು ಮತ್ತು ಓದುವಂಥ ಹಂಬಲ, ಅವರಲ್ಲಿರೋ ಒಳ್ಳೆತನ, ಮುಗ್ಧತೆ, ತುಂಬ ವ್ಯಕ್ತಿತ್ವ ನಮ್ಮ ಮೇಲೆ ತುಂಬ ಪ್ರಭಾವ ಬೀರ್ತು. ಅವ್ರು ಯಾವತ್ತೂ ಶಿಸ್ತು ಬಿಟ್ಟು ಯಾವತ್ತೂ ಅವರು ಜೀವನನೇ ಮಾಡಿಲ್ಲ. ಶಿಸ್ತು, ಸಮಯ ಪಾಲನೆ ಮತ್ತು ಒಳ್ಳೆತನ ತುಂಬಾ ಅವರಲ್ಲಿರೋ ಶಕ್ತಿ, ಅವರಲ್ಲಿರೋ ಒಂದು ಗಟ್ಟಿತನ, ಯಾವತ್ತೂ ಅವರು ತನ್ನ ಬಿಟ್ಕೊಟ್ಟಿಲ್ಲ. ನನಗೆ ತಿಳಿದಂತೆ ಉದಯ್ ಕುಮಾರ್ ಅವರು ಬೆಳಿಗ್ಗೆ 6 ಗಂಟೆ ಮೇಲೆ ಕಳೆದ 40 ವರ್ಷದಿಂದ 86ರಿಂದ 2025ವರೆಗೂ ನಾನು ಅವ್ರ ಕೈ ಕೆಳಗಡೆ ಬೆಳೆದು ಅವ್ರ ಕೈ ಕೆಳಗಡೆ ಜೀವನ ಮಾಡ್ಕೊಂಡ್ಬಂದವರು. 1986ರಿಂದ ಇವತ್ತಿನವರೆಗೂ ನಾನು ತಿಳಿದಂಗೆ ಬೆಳಿಗ್ಗೆ 6 ಗಂಟೆ ಮೇಲೆ ಅವರು ಯಾವತ್ತೂ ಮಲಗಿಲ್ಲ. ಬೆಳಿಗ್ಗೆ 6 ಗಂಟೆ ಮೇಲೆ ಮಲಗಿದ್ದು ನಾನು ನೋಡಿಲ್ಲ. ಮತ್ತು ರಾತ್ರಿ ಮಲಗುವಾಗ ಒಂದು ಪುಸ್ತಕವನ್ನು ಓದ್ದಲೇ ಅವ್ರು ಯಾವತ್ತೂ ಮಲಗಿಲ್ಲ. ಸುಮಾರು ಸಲ ಓದುವಾಗ ಅವರು ಕನ್ನಡಕ ಇಟ್ಕೊಂಡು ಮಲಗಿದ್ದು, ಅವ್ರು ಅದನ್ನು ತೆಗೆದೇ ಇರಲ್ಲ. ಬೆಳಿಗ್ಗೆ ಹಂಗೆ ಇರ್ತಿತ್ತು, ಹಂಗೆ ಬುಕ್ ಇರ್ತಿತ್ತು. ಮತ್ತು ಅದನ್ನು ನಾನು ನಮ್ಮ ಚಿಕ್ಕಮ್ಮ ಎತ್ತಿಡ್ತಿದ್ದೋ. ಅಂದರೆ ಅವ್ರು ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋ ಹಂಬಲ ಇವತ್ತರೆಗೂ ತಪ್ಪಿಲ್ಲ. ಅವ್ರ ಕೈ ಕೆಳಗಡೆ ಬೆಳೆದಂಥ ಸ್ಟೂಡೆಂಟ್ಗಳು ಮತ್ತು ನಮಗೆ ತುಂಬ ಆದರ್ಶವಾದಂಥ ವ್ಯಕ್ತಿತ್ವ, ಅವ್ರನ್ನ ಅನುಸರಣೆ ಮಾಡ್ಕೊಂಡು ಹೋಗ್ಬೇಕಂತ ಗುಣಗಳು ಅವರಲ್ಲಿ ತುಂಬ ಇದ್ದಾವೆ. ಯಾವತ್ತೂ ಯಾರಿಗೂ ಹಟ್ ಮಾಡಿದವರಲ್ಲ. ಹಿಂಗೆ ಇರಬೇಕು, ಹಂಗೆ ಬೆಳಿಬೇಕು, ಈ ಥರನೇ ಮಾಡಬೇಕು ಅಂತ ಯಾರಿಗೂ ಹೇಳಿಲ್ಲ. ಬಟ್ ಅವ್ರ ನಡವಳಿಕೆ ನಮ್ಮ ಮೇಲೆ ಆ ಥರ ತುಂಬ ಪ್ರಭಾವ ಬೀರುತ್ತೆ. ಶಿಸ್ತಿನಿಂದ ಬೆಳೆಸ್ತಿಲ್ಲ, ಅವ್ರ ಶಿಸ್ತು, ಅವರ ಜೀವನವೇ ನಮಗೆ ಮಾರ್ಗದರ್ಶನ. ಇಡೀ ಕುಟುಂಬ ಮಾಮ ನಿಮ್ಮ ಜೊತೆಗಿರ್ತೀವಿ. ವಿ ಲವ್ ಯು, ಆಲ್ ದ ಬೆಸ್ಟ್ ಮಾಮ. ಹಾಯ್ ಮಾವ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಅವ್ರದ್ದು ಬೀಳ್ಕೊಡುಗೆ ಸಮಾರಂಭ ನಡೀತಿದೆ ಅಂತ ಕೇಳ್ಪಟ್ಟೆ. ಹಾಗೆ ನಮಗೆ 3 ವರ್ಷದಿಂದ ನಮ್ಮ ಚಿಕ್ಕಮ್ಮವರು ಮಾವೊಂದು ರಿಟೈರ್ಮೆಂಟ್ ಇದೆ ಅಂತ ಹೇಳಿದ್ರು. ನಾನು ನಂಬೋಕ್ಕಾಗಲಿಲ್ಲ. ಇಷ್ಟು ಬೇಗ ನಮ್ಮ ಮಾವು ರಿಟೈರ್ಮೆಂಟ್ ಆಗ್ತಾಯಿದ್ದಾರಾ ಅಂತ ಅನಿಸಿತ್ತು. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ನಮ್ಮ ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್ ಅವರು. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರು ವ್ಯಕ್ತಿತ್ವ ತುಂಬ ಇಷ್ಟ ಆಗುತ್ತೆ ನಮ್ಮ ಫ್ಯಾಮಿಲಿ. ಯಾಕಂದರೆ ಎಲ್ಲರೂ ನಾವು ಸಮಾನವಾಗಿ ನೋಡಿರೋದು. ಪ್ರತಿಯೊಬ್ಬರನ್ನ ಎಲ್ಲ ಅವ್ರ ಅಕ್ಕ ತಂಗಿದಿರನ್ನ, ಅಣ್ಣ ತಮ್ಮದಿರನ್ನ ಹೇಗೆ ಪ್ರೀತಿ ಮಾಡ್ತಿದ್ದೋ ಅದೇ ರೀತಿ ಅವ್ರ ಅಕ್ಕನ ಮಕ್ಕಳನ್ನ ಅವ್ರು ಅದೇ ರೀತಿ ಪ್ರೀತಿ ಮಾಡಿದ್ರು. ಅವ್ರು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮಗೆ ಜೀವನ ಹೆಂಗೆ ಸಾಗಿಸ್ಬೇಕಂತ ನಾವು ಕಲ್ತಿರೋದು ಅವರಿಂದನೇ. ನಮಸ್ಕಾರ ಉದಯ್ ಕುಮಾರ್ ಸರ್, ಚೆನ್ನಾಗಿದ್ದೀರಾ ಸರ್? ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ನನ್ನ ಹೆಸರು ರಹಮತುಲ್ಲಾ, ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ತುಮಕೂರು. ತಾವು ಇದೇ ತಿಂಗಳ 31ರಂದು ನಿವೃತ್ತರಾಗ್ತಾ ಇದ್ದೀರಂತ ಗೊತ್ತಾಯಿತು. ಅದನ್ನು ಕೇಳಿದಂಥ ಸಂದರ್ಭದಲ್ಲಿ ಒಂದಷ್ಟು ಬೇಸರ ಮತ್ತು ಅದಕ್ಕಿಂತ ಹೆಚ್ಚಾಗಿ ಖುಷಿ ಆಯ್ತು ಸರ್. ಬೇಸರ ಯಾಕೆಂದರೆ ನಿಮ್ಮಂಥ ಒಳ್ಳೆಯ ಉಪನ್ಯಾಸಕರು ಇಷ್ಟು ಬೇಗ ನಿವೃತ್ತರಾಗ್ತಾ ಇದ್ದೀರಾ ಅಂತ. ಖುಷಿ ಏನಂದರೆ ಒಬ್ಬ ಒಳ್ಳೆಯ ಉಪನ್ಯಾಸಕರು, ನಿಮ್ಮಂಥ ಉಪನ್ಯಾಸಕರು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ತಮ್ಮ 60ನೇ ವರ್ಷದಲ್ಲಿ ನಿವೃತ್ತರಾಗ್ತಾ ಇದ್ದಾರೆ ಅನ್ನುವಂಥದ್ದು. ಉದಯ್ ಕುಮಾರ್ ಸರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ಒಳ್ಳೆಯ ಅವರು ಇತಿಹಾಸ ಉಪನ್ಯಾಸಕರು. ನನಗೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮಾತು ನೆನಪಿಗೆ ಬರ್ತಾ ಇದೆ. ಇತಿಹಾಸ ಅರಿಯದವನು ಇತಿಹಾಸವನ್ನು ಸೃಷ್ಟಿಸಲಾರ ಅಂತೇಳಿ. ಬಹುಶಃ ಅದನ್ನು ತಮ್ಮ ಮನದಾಳದಲ್ಲಿ ಇಟ್ಕೊಂಡಂತೆ ಬದುಕಿದಂಥವರು ಇತಿಹಾಸ ಉಪನ್ಯಾಸಕರಾದ ಉದಯ್ ಕುಮಾರ್ ಸರ್ ಅವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಉದಯ್ ಕುಮಾರ್ ಸರ್ ಅವರ ನಡೆ ನುಡಿಯ ಯಾವತ್ತೂ ಅನುಕರಣೀಯ. ಅವರು ಯಾವತ್ತೂ ಕೂಡ ಲೋಕದ ಯಾವುದೇ ಗೊಡವೆಯನ್ನು ಇಟ್ಟುಕೊಳ್ಳದೆ ತಾನಾಯಿತು, ತನ್ನ ಪಾಠ ಆಯಿತು, ತನ್ನ ವಿದ್ಯಾರ್ಥಿಗಳಾದರು, ಈ ರೀತಿ ಬದುಕಿದಂಥವ್ರು. ಮತ್ತು ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಬದುಕಿದಂತಹ ಕೆಲವು ಉಪನ್ಯಾಸಕರಲ್ಲಿ ಅವರು ಒಬ್ಬರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಇದನ್ನು ಹಲೋ ಆನಂದು, ಕಂಗ್ರ್ಯಾಚುಲೇಷನ್. ಆನಂದು ಅಂತಾನೆ ಉಪಯೋಗಿಸ್ತಾ ಇದ್ದೀನಿ ಪದನ. ಈಗಾಗಲೇ ನೀನು ಪ್ರಿನ್ಸಿಪಾಲ್ ಆಗಿ ರಿಟೈರ್ ಆಗಿದೆಯಾ. ಬಟ್ ಆನಂದು ಅನ್ನೋ ಪದ ನಾನು ಆನಂದ್ ಮೂರ್ತಿ ಅಂತ ನಾನು ಕೂಗಿದ್ರೆ ಒಂಥರ ನನಗೂ ನಿನ್ಗೂ ಡಿಸ್ಟೆನ್ಸ್ ಬಹಳ ದೂರ ಆಗುತ್ತೇನೋ ಅನಿಸುತ್ತೆ. ಯಾಕಂದರೆ ಇಬ್ಬರು ಒಂದೇ ಏಜ್ನವರು. ಹಾಗಾಗಿ ನಿನ್ನನ್ನು ಆನಂದು ಅಂತೀನಿ, ಕ್ಷಮೆ ಇರಲಿ. ನಾವು ಸುಮಾರು 36 ವರ್ಷಗಳ ಕಾಲ ಜೊತೆಯಾಗೇನೆ ಈ ಕಾಲೇಜಿಗೆ ಬಂದ್ವಿ. ಒಳ್ಳೊಳ್ಳೆ ನೆನಪುಗಳಿವೆ ನನ್ನ ಮತ್ತೆ ನಿಮ್ಮ ನಡುವೆ. ಸೊ ಎಷ್ಟೋ ಸಲ ನಿಮ್ಮ ನಡುವೆ ಒಂದು ಸಣ್ಣ ಬಿರುಕು ಬಂದರೂ ಕೂಡ ಅದು ತಕ್ಷಣಕ್ಕೆ ಮುಚ್ಚೋಗೋದು. ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರಲ್ಲೂ ಇತ್ತು. ನಿಜವಾಗೂ ನನಗೆ ನಿನ್ನಂಥ ಸ್ನೇಹಿತ ಈ ದೊಡ್ಡಬಳ್ಳಾಪುರದಲ್ಲಿ ಸಿಕ್ಕಿದ್ದು ನಿಜವಾಗ್ಲೂ ನನಗೆ ಖುಷಿ, ತುಂಬ ಸಂತೋಷ. ಜೊತೆಗೆ ಈ ಕಾಲೇಜು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮನ್ನ
ಆದರ್ಸ್ತು ಅಂತಾನೆ ಹೇಳಬೇಕು. ಓಕೆ, ನಮ್ಮಲ್ಲಿರುವಂಥ ಒಂದು ಇಷ್ಟೋ ಒಂದು ಜ್ಞಾನನ ಇಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಕೈಲಾದ ಮಟ್ಟಿಗೆ ನಾವಿಬ್ಬರೂ ತುಂಬಿದ್ದೀವಿ. ಅದರಲ್ಲೂ ನೀನು ಕನ್ನಡ ಭಾಷೆಯನ್ನ ಉಪಯೋಗಿಸುವಂಥ ರೀತಿ ನಿಜವಾಗೂ ನನಗೆ ತುಂಬ ಇಷ್ಟ ಆಯಿತು. ವಚನಗಳನ್ನ ಹೇಳೋವಂಥದ್ದು ನಿನ್ನನ್ನು ನೋಡಿ ನಾನು ಒಬ್ಬ ಕನ್ನಡ ಲೆಕ್ಚರ್ ಹೀಗೆ ಮಾತಾಡಬೇಕು ಅಂತ ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೆ. ಸೊ ಬಸವಣ್ಣನವರ ವಚನಗಳನ್ನ ನೀನು ಎಷ್ಟು ನಿರರ್ಗಳವಾಗಿ ಮಾತಾಡ್ತೀಯ ನೀನು ಅಂದ್ರೆ, ಈ ಕನ್ನಡ ಸಬ್ಜೆಕ್ಟ್ಗೂ ನನಗೂ ಒಂಚೂರು ನಿಕಟವಾದಂಥ ಸಂಬಂಧ ಇದೆ. ನನ್ನ ಒಂದು ಸಬ್ಜೆಕ್ಟ್ ಅಲ್ಲಿ ಬರುತ್ತೆ, ಒಂದು ಸೆಕೆಂಡ್ ಇಯರ್ PUC ಅಲ್ಲಿ ಎಷ್ಟೋ ಸಲ ನನ್ನ ಮಕ್ಕಳಿಗೆ ಹೇಳಿದ್ದಿದೆ. ವಚನಗಳನ್ನ ಹೇಳ್ಬೇಕಾದ್ರೆ ನಾನು ಅನಂತಮೂರ್ತಿ ಎಷ್ಟು ಚೆನ್ನಾಗಿ ಹೇಳಕ್ಕಾಗಲ್ಲ, ಅವ್ರ ಹತ್ರ ವಚನಗಳನ್ನ ಕೇಳಿ ಅಂತ ನಾನು ಸ್ಟೂಡೆಂಟ್ಗಳಿಗೆ ಹೇಳಿದ್ದಿದೆ. ಸೊ ನಿನ್ ಬಾಯಲ್ಲಿ ವಚನಗಳನ್ನ ಕೇಳೋದೇ ಒಂದು ಮಜಾ, ಅಷ್ಟು ಚೆನ್ನಾಗಿ ವಚನಗಳನ್ನ ಹೇಳ್ತೀಯ. ನಿಜವಾಗೂ ಟೀಚಿಂಗ್ ಅನ್ನ ನೀನ್ ಬಹಳ ಇಷ್ಟಪಡೋದನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಹುಡುಗರ ಜೊತೆ ನೀನ್ ಕಮ್ಯುನಿಕೇಟ್ ಮಾಡೋದು, ಹುಡುಗರ ಜೊತೆ ನೀನ್ ಬೆರೆಯೋದು. ಒಬ್ಬ ಪ್ರಿನ್ಸಿಪಾಲ್ ಆಗಿದ್ದಾಗಂತೂ ನೀನು ಒಂದು ಪೀರಿಯಡ್ ನೀನ್ ಕೂತ್ಕೋತಾ ಇರಲಿಲ್ಲ, ರೌಂಡ್ ಹೊಡಿತಾ ಇದ್ದೆ. ನಿಜವಾಗೂ ನನ್ಗೆ ತುಂಬಾ ಇಷ್ಟ ಆಯ್ತು. ಪ್ರಿನ್ಸಿಪಾಲ್ ಆಗಿ ಕೂಡ ನೀನ್ ಡ್ಯೂಟಿನ ಸಮರ್ಪಕವಾಗಿ ನೀನು ನಿಭಾಯಿಸಿದೀಯಾ. ಲೆಕ್ಚರರ್ ಆದಾಗಲೂ ಕೂಡ ನನ್ಗಂತೂ ನೀನು ಒಬ್ಬ ಅಚ್ಚುಮೆಚ್ಚಿನ ಸ್ನೇಹಿತನಾಗಿದೆ. ನನ್ನ ಒಳಗಿನ ನನ್ನಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಸುಖಗಳನ್ನ ನಾನು ನಿನ್ನ ಹತ್ರ ಹಂಚ್ಕೊಂಡಿದ್ದೀನಿ. ನೀನು ಅದೇ ರೀತಿ ನನ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಬೆಂಬಲವಾಗಿ ನಿಂತಿದ್ದೆ. ಎಲ್ಲೂ ಕೂಡ ನಮ್ಮಿಬ್ಬರ ಸ್ನೇಹನ ನೀನು ಎಲ್ಲೂ ಬಿಟ್ಕೊಟ್ಟಿದ್ದಿಲ್ಲ. ಅದೇ ನನಗೆ ಖುಷಿ ಆಗುವಂತ ವಿಚಾರ ಅನ್ನೋದು. ಮತ್ತೆ ಪ್ರಿನ್ಸಿಪಾಲ್ ಆಗಿದ್ದೀರಾ, ಒಳ್ಳೆ ಆಡಳಿತ ಕೊಟ್ಟಿದ್ದೀರಾ. ಸೊ ಇದನ್ನ ನಮ್ಮ ಮ್ಯಾನೇಜ್ಮೆಂಟ್ನವರು ನಿಜವಾಗ್ಲೂ ಕೂಡ, ಮ್ಯಾನೇಜ್ಮೆಂಟ್ ಕೂಡ ನಮ್ಗೆ ಒಂದು ರೀತಿ ಎಲ್ಲಾ ತರದಲ್ಲೂ ಕೂಡ ಸಪೋರ್ಟ್ ಮಾಡಿದೆ. ಸೊ ನಿಮ್ಮ ಪ್ರತಿಭೆನ ಗುರುತಿಸಿ ಮತ್ತೊಮ್ಮೆ ನಿಮ್ಮನ್ನ ಅನ್ಎಡೆಡ್ ಪ್ರಿನ್ಸಿಪಲ್ ಆಗಿ ಪ್ರಾಚಾರ್ಯರನ್ನಾಗಿ ತಗೊಂಡಿದ್ದಾರೆ. ನಿಜವಾಗ್ಲೂ ನನಗಂತೂ ಖುಷಿ. ಕಂಗ್ರಾಚುಲೇಷನ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಆನಂದಮೂರ್ತಿ ಸರ್ ಮತ್ತೆ ಉದಯ್ ಕುಮಾರ್ ಸರ್, ಇಬ್ಬರು ನಿವೃತ್ತಿಯನ್ನು ಹೊಂದ್ತಾ ಇದ್ದೀರಿ. ನನಗಂತೂ ಒಂದ್ ಕಡೆ ದುಃಖ, ಒಂದ್ ಕಡೆ ಸಂತೋಷ. ದುಃಖ ಯಾಕಪ್ಪ ಅಂದ್ರೆ ನೀವು ರಿಟೈರ್ಡ್ ಆಗ್ತಾ ಇದ್ದೀರಾ, ನಿವೃತ್ತಿ ಆಗ್ತಾ ಇದ್ದೀರಾ ಅನ್ನೋ ದುಃಖ. ಇನ್ನೊಂದು ಕಡೆ ಪ್ರಶ್ನೆ ಕೊಟ್ಟಿದ್ದೀರಿ. ನಾನು ಒಂದು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೀನಿ, ಅಥವಾ ಪ್ರತಿದಿನ ನೆನೆಸ್ಕೊಳ್ತಾ ಇರ್ತೇನೆ. ನಾನು FDA ಜಾಬ್ ಹೋಗಬೇಕಾಗಿತ್ತು. FDA ಜಾಬ್ ಹೋಗದೇ ಇದ್ದಾಗ ನೀವು ಯಾಕಪ್ಪ ಹೋಗ್ಬೇಕಾಯ್ತು, ನೀವು ಮೋಸ ಮಾಡ್ಕೊಂಡೆ ಹಿಂಗೆ ಅಂತೆಲ್ಲ ಹೇಳಿದ್ರೆ, ಆದರೂ ನೀವು ಒಂದು ಒಳ್ಳೇದಾಗುತ್ತೆ. ಅದು ಹೋಗಿಲ್ಲ ಅಂದ್ರೆ ಇನ್ನೊಂದು ಯಾರೋ ಒಂದು ಸಿಗುತ್ತೆ, ಟ್ರೈ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಮಾತುಗಳು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೇನೆ. ಸೊ ಸುಮಾರು ಒಂದು 35 ವರ್ಷಗಳಿಗಿಂತ ಜಾಸ್ತಿ ಉಪನ್ಯಾಸಕರಾಗಿ ನಮ್ಮ ಕಾಲೇಜಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ತೀರಿ. ನಾನು ನಿಮ್ಗೆ ನೇರವಾಗಿ ವಿದ್ಯಾರ್ಥಿ ಆಗಿಲ್ಲ, ಆದರೂ ಸಹ ನಮ್ಮ ಫ್ರೆಂಡ್ಸ್ಗಳು ನಿಮ್ಮ ವಿದ್ಯಾರ್ಥಿಗಳಾಗಿದ್ದಾರೆ. ಇವತ್ತು ಅವರೆಲ್ಲ ಒಳ್ಳೆ ಮಾಡ್ತಾ ಇದ್ದಾರೆ, ಉಪನ್ಯಾಸಕರಾಗಿದ್ದಾರೆ. ನಿಮ್ಮ ಜೊತೆಯಲ್ಲಿ ಕುತ್ಕೊಂಡು ಟೀ ಕುಡಿಯೋ ಮಟ್ಟಕ್ಕೆ ಅಥವಾ ನಿಮ್ಮ ಜೊತೆ ಕುತ್ಕೊಂಡು ಮಾತಾಡೋ ಮಟ್ಟಕ್ಕೆ ನಿಮ್ಮ ವಿದ್ಯಾರ್ಥಿಗಳೆಲ್ಲ ಬೆಳೆದಿದ್ದಾರೆ. ಸೊ ಅವರೆಲ್ಲ ಹೇಳ್ತಾ ಇರ್ತಾರೆ ನಿಮ್ಗಳ ಬಗ್ಗೆ. ಸೊ ಆನಂದಮೂರ್ತಿ ಸರ್ ಅಂತಂದರೆ ಕನ್ನಡ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಮತ್ತು ಉದಯ್ ಕುಮಾರ್ ಸರ್ ಅಂತಂದರೆ ತುಂಬ ಹಿಸ್ಟ್ರಿಯನ್ನು ತುಂಬ ನಮಗೆ ಅರ್ಥ ಆಗೋ ರೀತಿಯಲ್ಲಿ, ನಮಗೆ ಅದೊಂದು ರೀತಿ ಕನಸಿನ ರೀತಿಯಲ್ಲಿ ಇತಿಹಾಸವನ್ನು ನಮಗೆ ಹೇಳ್ತಾ ಇದ್ರು. ತುಂಬ ನನಗೆ ನಿಮ್ಗಳ ಬಗ್ಗೆ ಅವರೆಲ್ಲ ಹೇಳಬೇಕಾದ್ರೆ ನಾನು PG ಮಾಡಬೇಕಾದ್ರೆ ತುಂಬ ಖುಷಿ ಆಗ್ತಾ ಇತ್ತು. ಸೊ ಅದೇ ವಿದ್ಯಾರ್ಥಿ, ಅದೇ ನಮ್ಮ ಫ್ರೆಂಡ್ಸ್ಗಳು ಏನು ಹೇಳ್ತಾ ಇದ್ರು, ಅದೇ ಆನಂದಮೂರ್ತಿ ಸರ್, ಉದಯ್ ಕುಮಾರ್ ಸರ್ ಮತ್ತು ನಮ್ಮ ಕಾಲೇಜಲ್ಲಿ ಇರುವಂಥ ಇತರ ಉಪನ್ಯಾಸಗಳ ಬಗ್ಗೆ ಹೇಳಿದಾಗ, ನಾನು ಅದೇ ಕಾಲೇಜಿಗೆ ಬಂದು ನಾನು ಲೆಕ್ಚರ್ ಆಗಿ ಸೇರ್ಕೊಂಡಾಗ ನಿಮ್ಗಳನ್ನ ನೋಡಿದಾಗ ತುಂಬ ಖುಷಿ ಆಗ್ತಾ ಇತ್ತು. ಸುಖಕರವಾಗಿರಲಿ, ಸಂತೋಷವಾಗಿರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ನಮಸ್ಕಾರ ಎಲ್ರಿಗೂ. ವಿಜಯಪ್ಪ, ನಿಮಗೂ ನನ್ನ ನಮಸ್ಕಾರ. ರಿಟೈರ್ಮೆಂಟ್ ಅನ್ನೋದು ಬರೀ ನೀವು ಮಾಡಿದ ಕೆಲಸಕ್ಕೆ ಮಾತ್ರನೇ ಸಿಕ್ಕಿರೋದು, ನಿಮಗಲ್ಲ. ನಮಗೆ ಜೀವನದ ಪಾಠ ಹೇಳ್ಕೊಡೋದ್ರಲ್ಲಿ ನಿಮಗೆ ರಿಟೈರ್ಮೆಂಟ್ ಸಿಕ್ಕಿಲ್ಲ, ಅದು ಸಿಗೋದೇ ಇಲ್ಲ. ಸೊ ಆಲ್ ದ ಬೆಸ್ಟ್ ಫಾರ್ ಯರ್ ಫ್ಯೂಚರ್. ನನಗೆ ನನ್ನ ಮಕ್ಕಳಿಗೆ ಹೀಗೆ ಸಪೋರ್ಟಿವ್ ಆಗಿದ್ಕೊಂಡು ಲೈಕ್ ನಮ್ಮನ್ನು ಒಳ್ಳೆ ದಾರಿಯಲ್ಲಿ ಹೆಂಗೆ ಕರ್ಕೊಂಡು ಹೋಗ್ತಿದ್ರೋ ಇದೇ ಥರನೇ ಮುಂದೂ ಕರ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಆಸೆ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Namaste. My name is Gauraksha Mutayahaj. I'm studying in 8th standard. I want to share some few words about Vijayappa. He's a very nice person, and he's a very strict person, and he's a very lovely person. He supports for every family, and we all love you, Vijayappa, and I love you too. Hi Appa. I guess you didn't expect me to talk in this video, but I couldn't miss a chance to talk a few words about you. To the world, you are a great lecturer, professor, a co-worker, and a guide. But for me, you've always been a great support. You've always been a great backbone for me. At home, more than being a father, you've been my best friend, because the way you treat me, the way you suggest me the right and wrongs is everything for me. And it's just like a friend suggesting another friend. So I preferably call you my best friend. And I will never forget the way you have maneuvered throughout the hurdles and obstacles of your life in the initial phase of your life. And that particular thing stays as my model throughout my life, I must say. And you have been my great example of carrying the kindness and simplicity everywhere you go. And because of that, I'm really very proud of you. And we, being a family, love you so much, and you deserve this moment.
and we ultimately love you. And I would like to thank every student and the co-workers who are putting in the efforts to make his day a good one. I really thank you all, and once again we love you, Appa. ನನ್ನ ಹೆಸರು ವಾಸುದೇವ್ ಅಂತ. ನಾನು ಗಂಗಮ್ಮ ಚಿಕ್ಕರಂಗಯ್ಯನ 3ನೇ ಮಗ. ನಮ್ಮಣ್ಣ ಉದಯ್ ಕುಮಾರ್ 2ನೇರು, ಅವ್ರ ಹಿಂದೆ ಹುಟ್ಟು ಬಂದು ನಾನು. ಉದಯ್ ಕುಮಾರ್ ಅವರು ನಮಗೆ ಅಣ್ಣನ ರೀತಿನಾಗಿರಲಿಲ್ಲ, ತಂದೆ ರೀತಿನಾಗೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಅವರು ಲೆಕ್ಚರರಾಗಿದ್ದರು, ನಾವು ರಾಜಕೀಯಕ್ಕೆ ಬಂದ್ವಿ. ನಾನೀಗ ಲ್ಯಾಂಡ್ ಗ್ರಾಂಟ್ ಕಮಿಟಿ ಡೈರೆಕ್ಟ್ರಾಗಿದ್ದೀನಿ, ಹೇಮೂಲಾಗಿದ್ದೀನಿ. ಆದರೆ ನಮ್ಮ ಅಣ್ಣ ಎಲ್ಲರಿಗೂ ಅಷ್ಟೇ, ನಾನು ಒಬ್ಬನಿಗೆ ಅಲ್ಲ, ಎಲ್ಲರಿಗೂ ತಂದೆಯಾಗಿ ತಾಯಿಯಾಗಿ ತುಂಬ ಅಚ್ಚುಕಟ್ಟಾಗಿ ಜೀವನ ನಡೆಸ್ತಾರೆ. ಅಂಥ ಅಣ್ಣನ ಪಡೆದಿದ್ದಕ್ಕೆ ನಾವು ಜಾಸ್ತಿ ಖುಷಿ ಪಡ್ತೀವಿ. ಮತ್ತು ಯಾವುದೋ ಜನ್ಮದ ಪುಣ್ಯ ಅಂಥವ್ರಿಗೆ ಎಲ್ಲರಿಗೂ ಇದ್ದರೆ ಏನು ತುಂಬಾ ಅವ್ರ ಜೀವನ ಚೆನ್ನಾಗಿರ್ತದೆ. ಅಂಥ ಅಣ್ಣ ಎಲ್ಲರಿಗೂ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. PUCಯಲ್ಲಿ ನನ್ನ ನೆಚ್ಚಿನ ಗುರುಗಳಾದ ಆನಂದ್ ಮೂರ್ತಿ ಸರು ನಮಗೆ ಕನ್ನಡ ಪಾಠವನ್ನು ತಗೊಳ್ತಾ ಇದ್ದರು. ತುಂಬ ಅವರ ಪಾಠಗಳನ್ನಂತೂ ಸಹ ನಾನು ಇವತ್ತೂ ಮರೆಯಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಅದರಲ್ಲಿ ಅವ್ರು ಮಾಡಿರೋವಂಥ ಒಂದು ಯಯಾತಿ ನಾಟಕನ ನಾನು ಇವತ್ತೂ ಸಹ ನೆನಪಿಸ್ಕೊಳ್ತೀನಿ. ಅಷ್ಟು ಸುದೀರ್ಘವಾಗಿ ನಿಂತ್ಕೊಂಡ್ರೆ ಸರ್ ಮಾತಾಡೋದಕ್ಕೆ ಕ್ಲಾಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ 2 ಅವರ್ ಆದರೂ ಸಹ ಅವರು ಸ್ಟಾಪ್ ಮಾಡ್ತಾ ಇರಲಿಲ್ಲ. ಅಷ್ಟು ಸುದೀರ್ಘವಾಗಿ ನಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ಅಲ್ಲಿ ನಮ್ಮ ನೆಚ್ಚಿನ ಗುರುಗಳಾದ ಆನಂದ್ ಮೂರ್ತಿ ಸರ್ ಸಹ ಒಬ್ಬರು. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆ. ಓಕೆ, ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಉದಯ್, ಐ ರೆಸ್ಪೆಕ್ಟ್ ಯು ಆ್ಯಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಮತ್ತು ನನ್ನದು ಅತಿ ದೊಡ್ಡ ಜೀವನದಲ್ಲಿ ಅತಿ ದೊಡ್ಡ ಆಸ್ತಿ ನಾನು ಪಡೆದಿರೋದಂದರೆ ನಿಮ್ಮ ಮತ್ತು ನಿಮ್ಮ ಪ್ರೀತಿ. ಸೊ ಅದಕ್ಕೆ ನಾನು ಸದಾ ಚಿರಋಣಿ. ಮತ್ತು ನೀವು ನನ್ನ ಮತ್ತು ನಮ್ಮ ಕುಟುಂಬದ ಎಲ್ಲ ಏಳುಗಳಲ್ಲಿ ಸದಾ ನಮ್ಮ ಜೊತೆಯಾಗಿದ್ದೀರಿ, ಅದಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ನಿಮ್ಮ ನಿಷ್ಕಲ್ಮಶವಾದ ಪ್ರೀತಿ ಅಂದರೆ ಎಲ್ಲರೂ ಚೆನ್ನಾಗಿರಬೇಕು, ನಮ್ಮ ಕುಟುಂಬದವರು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರ್ಬೇಕನ್ನೋ ಆ ನಿಮ್ಮ ಮನೋಭಾವ ನನಗೆ ತುಂಬ ಇಷ್ಟವಾಗಿದೆ. ಮತ್ತು ನಿಮ್ಮ ರಾಕೇಶ್ ಮಾತಾಡಬೇಕು ಅಂತ ಹೇಳಿದಾಗ ನಾನು ಏನು ಮಾತಾಡಬೇಕು ಅಂತ ತೋಚ್ತಾ ಇರಲಿಲ್ಲ. ಹಾಗಾಗಿ ನನ್ನ ಈ 2 ನನಗೆ ಏನು ಅನಿಸಿದೆ ಅದನ್ನು ನಾನು ನಿಮ್ಗೆ ಹಂಚ್ಕೋತಾ ಇದ್ದೀನಿ. ಮತ್ತು ಕೊಂಗಾಡಿಯಪ್ಪ ಕಾಲೇಜ್ ಆದಂಥ ಪ್ರಿನ್ಸಿಪಲು ಮತ್ತು ಮ್ಯಾನೇಜ್ಮೆಂಟು, ಸ್ಟಾಫು ಮತ್ತು ಮಕ್ಕಳು, ಸ್ಟೂಡೆಂಟ್ಸ್, ಇವರೆಲ್ಲರಿಗೂ ನನ್ನ ಸಿನ್ಸಿಯರ್ ಥ್ಯಾಂಕ್ಸ್. ಎಲ್ಲರೂ ಚೆನ್ನಾಗಿರಿ, ಗಾಡ್ ಬ್ಲೆಸ್ ಯು. ಮತ್ತು ಉದಯ್, ನಿಮ್ಮ ನಿವೃತ್ತಿಯ ಜೀವನದಲ್ಲಿ ದೇವರು ನಿಮಗೆ ಆರೋಗ್ಯ ಮತ್ತು ಸಂತೋಷ ಕರುಣಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಥ್ಯಾಂಕ್ ಯು, ಬಾಯ್, ಗುಡ್ ಲಕ್. ಹಾಯ್ ಚಿಕ್ಕಪ್ಪ, ಶಾಕ್ ಆಯಿತಾ, ಸರ್ಪ್ರೈಸ್ ಆಯಿತಾ? ಸೊ ಫೈನಲಿ ಚಿಕ್ಕಪ್ಪ ರಿಟೈರ್ ಆಗ್ತಿದ್ದಾರೆ. ಇಷ್ಟು ವರ್ಷ ಕೆಲಸ ಮಾಡಿದ್ದೀರಾ, ಇನ್ಮೇಲೆ ನನ್ನ ಲೈಫಲ್ಲಿ ಆರಾಮಾಗಿ ರೆಸ್ಟ್ ತೊಗೊಳ್ಳಿ ಮನೆಯಲ್ಲಿ. ಚಿಕ್ಕಪ್ಪ ಮನೇಲಿ ಮಾತ್ರ ಅಲ್ಲ, ಹೊರಗಡೆನೂ ತುಂಬ ಕೇರಿಂಗು, ಪ್ರತಿಯೊಬ್ಬರೂ ಒಂದೇ ರೀತಿ ನೋಡ್ತಾರೆ. ಯಾವಾಗ ನಿಮ್ಮ ಕಾಲೇಜಿಂದ ಒಬ್ಬರು ಕಲೀಗ್ ನನಗೆ ಕಾಲ್ ಮಾಡಿ ಹೇಳಿದ್ರು, ನಾನು ಅವಾಗೆ ಅನಿಸ್ತು, ಸೊ ನೀವು ಎಷ್ಟು ಒಳ್ಳೆ ಸ್ನೇಹಿತರನ್ನ ಸಂಪಾದಿಸಿದ್ದೀರಾ ಅಂತ. ನಾನು ನನ್ನ ಚಿಕ್ಕಪ್ಪನ ಥರನೇ, ಅವ್ರ ಥರನೇ ಸೇಮ್ ಪ್ರೊಫೆಷನು, ನಾನು ಕೂಡ ಲೆಕ್ಚರರು. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಒಬ್ಬರು ಸ್ಟೂಡೆಂಟ್ ಬಂದು, ನಮ್ಮ ಚಿಕ್ಕಪ್ಪನ ಸ್ಟೂಡೆಂಟೇ ಬಂದು ಅವ್ರು ಕೇಳಿದ್ರು, ಉದಯ್ ಕುಮಾರ್ ಸರ್ ನಿಮ್ಗೆ ಏನಾಗಬೇಕು, ಅವ್ರು ನನ್ನ ಫ್ಯಾಕಲ್ಟಿ ಕೊಂಗಡಿಯಪ್ಪ ಕಾಲೇಜಲ್ಲಿ ನನಗೆ ಪಾಠ ಮಾಡಿದರು ಅಂತ. ಅದು ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ನಮ್ಮ ತಂದೆ ತಾಯಿಗೆ ಎಷ್ಟು ಪ್ರೀತಿ ಗೌರವ ಕೊಡ್ತೀನೋ ಅಷ್ಟೇ ಪ್ರೀತಿ ಗೌರವ ನಮ್ಮ ಚಿಕ್ಕಪ್ಪಗೂ ಕೊಡ್ತೀನಿ. ನನ್ನ ತುಂಬ ಚಿಕ್ಕ ಪಾಪು ಇದ್ದಾಗಿಂದನೂ ಅವ್ರನ್ನ ನೋಡಿದ್ದಾರೆ. ನನ್ನ ಸಾಕಿರೋದು ಅವರೇ ಅಂತಲೇ ಹೇಳಬೇಕು. ಸ್ಕೂಲಲ್ಲೂ ಅಷ್ಟೇ ಬಂದು ನನ್ನ ನೋಡ್ಕೊಂಡು ಹೋಗ್ತಿದ್ರು ಲಂಚ್ ಟೈಮಲ್ಲೆಲ್ಲ. ಈಗೂ ಕಾಲ್ ಮಾಡಿದಾಗೆಲ್ಲ ಪಾಪ ಪಾಪ ಅಂತಿರ್ತಾರೆ. ಸರಿ ಚಿಕ್ಕಪ್ಪ, ಹ್ಯಾಪಿ ರಿಟೈರ್ಮೆಂಟ್, ಐ ಲವ್ ಯು. ಎಲ್ರಿಗೂ ನಮಸ್ಕಾರ. ನಾನು ರಶ್ಮಿ ಮಾತಾಡ್ತಾ ಇದ್ದೀನಿ. ಆನಂದ ಮೂರ್ತಿ ಸರ್ ಹೆಸರಲ್ಲೇ ಇದೆ ಆನಂದ ಅಂತ. ಎಲ್ಲ ರೀತಿಯಲ್ಲೂ ಎಲ್ಲ ವಿದ್ಯಾರ್ಥಿಗಳಿಗೂ ಸಮಾಧಾನವಾಗಿ ತಮ್ಮದೇ ಆದಂತಹ ಭಾಷಾ ಬೋಧನೆಯನ್ನು ವಿಚಾರ ಪಡಿಸ್ತಾ ಇದ್ರು. ಸರ್ ನಮಗೆ 2nd ಇಯರ್ ಕ್ಲಾಸ್ ತಗೊಂಡಿದ್ರು. ತುಂಬ ಚೆನ್ನಾಗಿ ನಾಟಕ ಅಂದರೆ ಅಭಿನಯ, ನಾವು ಆ ಒಂದು ವಿಷಯದಲ್ಲೇ ಇನ್ವಾಲ್ವ್ ಆಗೋ ರೀತಿಯಲ್ಲಿದ್ದರು. ಸೊ ನಾನು ಸರ್ನ ಸ್ಟೂಡೆಂಟ್ ಆಗಿ ಸರ್ ಜೊತೆ ನಾನು PUCಯಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದ್ದೀನಿ. ಸೊ ತುಂಬ ಖುಷಿಯಾಯಿತು. ಗುರುಗಳ ಜೊತೆಗೆ ನಾವು ವಿದ್ಯಾರ್ಥಿಗಳು ನಮ್ಮದೇ ಆದಂಥ ವೃತ್ತಿ ಜೀವನವನ್ನು ಮುಂದುವರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಆ ಒಂದು 4 ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದು ಅದಕ್ಕೆ ಸಮಾಧಾನವಾಗಿ ಉತ್ತರಿಸ್ತಾ ಇದುವರೆಗೂ ಅವರು ಸಹ ತಮ್ಮದೇ ಆದಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಇದ್ದಾರೆ. ಸೊ ನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಸೊ ಅವ್ರಿಗೂ ಸಹ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತು ಸ್ಟೂಡೆಂಟ್ಸ್ ಜೊತೆಗೆ ಬಿಹೇವಿಯರು ಎಲ್ಲ ಚೆನ್ನಾಗಿತ್ತು. ಸೊ ರಿಟೈರ್ಡ್ ಆಗ್ತಿದ್ದಾರೆ ಅಂದರೆ ಆಶ್ಚರ್ಯನೇ. ಸೊ ಅವ್ರ ಸ್ಟೂಡೆಂಟ್ ಆಗಿ ನಾನು ಈಗ ನನ್ನದೇ ಆದಂಥ ವೃತ್ತಿ ಜೀವನವನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಉದಯ್ ಕುಮಾರ್ ಸರ್ಗೆ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.
ಐ ವುಡ್ ಆಲ್ಸೋ ಲೈಕ್ ಟು ಶೇರ್ ಎ ಫ್ಯೂ ವರ್ಡ್ಸ್ ಅಬೌಟ್ ಉದಯ್ ಕುಮಾರ್ ಸರ್. ನಾನು ಕೂಡ ಸ್ಟೂಡೆಂಟ್ ಆಗಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಕೂಡ ಆಗುತ್ತೆ. ಆ್ಯಂಡ್ ಅಪಿಯರೆನ್ಸ್ ವಿಲ್ ಲಾಸ್ಟ್ ಫಾರ್ ಫ್ಯೂ ಡಿಕೇಟ್ಸ್ ಬಟ್ ಪರ್ಸನಾಲಿಟಿ ವಿಲ್ ಬಿ ಫಾರ್ ಎವರ್ ಅಂತ ಹೇಳೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಉದಯ್ ಕುಮಾರ್ ಸರ್. ಅವ್ರು ಮಾಡಿದಂಥ ಪಾಠ ಮಾತ್ರ, ಇತಿಹಾಸದ ಬಗ್ಗೆ ಮಾಡಿದಂಥ ಪಾಠ ಮಾತ್ರ ನಮ್ಗೆ ಇವಾಗ ಕೂಡ ನೆನಪಾಗೋದಿಲ್ಲ. ಈವನ್ ಅವರ ಪರ್ಸನಾಲಿಟಿ ಕೂಡ ನಮಗೆ ಒಂದು ರೀತಿ ಇನ್ಸ್ಪಿರೇಷನ್ ಆಯಿತು. ಸೊ ಅವರ ನಿವೃತ್ತಿ ಜೀವನ ಕೂಡ ಸುಖಕರವಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಎವ್ರಿವನ್. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ದಟ್ ಐ ಆಮ್ ಸ್ಟೂಡೆಂಟ್ ಆಫ್ ಆನಂದ್ ಮೂರ್ತಿ ಸರ್. ಕನ್ನಡ ಸಾಹಿತ್ಯ ಅಂತಂದರೆ ಒಂದು ರೀತಿ ನಮಗೆ ಇದೊಂದು ಕಡೆ ಉತ್ಸಾಹ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಮ್ಮ ಕನ್ನಡ ಅಧ್ಯಾಪಕರಲ್ಲಿ ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರೋಂಥ ಒಬ್ಬ ವ್ಯಕ್ತಿತ್ವ ಅಂತ ಹೇಳಿದ್ರೆ ಆನಂದ್ ಮೂರ್ತಿ ಸರ್ ಆಗಿದ್ದಾರೆ. ಆ್ಯಂಡ್ ಈವನ್ ಅವ್ರು ಈಗಲೂ ಕೂಡ ಅವ್ರು ಹೇಳಿರುವಂಥ ಪ್ರತಿಯೊಂದು ಪಾಠಗಳು ಕೂಡ ನಮಗೆ ಯಾವತ್ತೂ ಕೂಡ ಮರ್ಯಾದಕ್ಕೆ ಆಗೋದಿಲ್ಲ. ಅವ್ರು ಬಾಯಲ್ಲಿ ಬರ್ತಿದ್ದಂಥ ರನ್ನ ಪೊನ್ನ ಜನ್ನ, ಅದರಲ್ಲೂ ಕೂಡ ರತ್ನನ ಬಗ್ಗೆ ಹೇಳ್ತಿದ್ದಂಥ ರತ್ನ ಪದಗಳಾಗಿರ್ಬೋದು ತುಂಬಾ ವಂಡರ್ಫುಲ್ಲಾಗಿ ಹೇಳ್ತಾ ಇದ್ರು. ಸೊ ಅವರ ನಿವೃತ್ತಿ ಜೀವನ ತುಂಬ ಖುಷಿಕರವಾಗಿರಲಿ ಮತ್ತು ಆನಂದದಾಯಕವಾಗಿರಲಿ ಮತ್ತು ಆರೋಗ್ಯವಾಗಿರಲಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ದೀಪ್ತಿ ಎಚ್ ಎಸ್ ಕೊಂಗಾಡಿಯಪ್ಪ ಡಿಗ್ರಿ ಕಾಲೇಜಲ್ಲಿ ಕನ್ನಡ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ 2014ರಲ್ಲಿ ನಾನು PUCಗೆ ಜಾಯ್ನ್ ಆಗಿದ್ದು, HEKS ತಗೊಂಡಿದ್ದು. ಸೊ ಕನ್ನಡ ಸಬ್ಜೆಕ್ಟ್ ಅಂತ ಬಂದಾಗ ನಮಗೆ ರವಿಕುಮಾರ್ ಸರ್, ಆನಂದ್ ಮೂರ್ತಿ ಸರ್, ಬಸವರಾಜ್ ಸರ್, ಸೊ ಇವರೆಲ್ಲ ಮಾಡ್ತಿದ್ರು. ಹಳಗನ್ನಡ ನಮಗೆ ಚೆನ್ನಾಗಿ ಅರ್ಥ ಆಗ್ತಿದ್ದು ಅಂದರೆ ಆನಂದ್ ಮೂರ್ತಿ ಸರ್ ಮಾಡ್ತಿದ್ದೆ. ಈಗಲೂ ಅಷ್ಟೇ ಆನಂದ್ ಮೂರ್ತಿ ಸರ್ ಮಾತಾಡೋದು ಮತ್ತು ಅವರು ಹಳಗನ್ನಡ ಪಾಠ ಮಾಡೋದು ಶೈಲಿ ಆಗಿರ್ಬೋದು, ಸೊ ಇವೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಉದಯ್ ಕುಮಾರ್ ಸರ್ ಹತ್ರ ಬಂದಾಗ ಉದಯ್ ಕುಮಾರ್ ಸರ್ ಹಿಸ್ಟ್ರಿ ಕ್ಲಾಸನ್ನು ಮಾಡ್ತಿದ್ರು. ಸೊ 2 ಇಯರ್ಸ್ ನಮಗೆ ಹಿಸ್ಟ್ರಿ ಪಾಠ ಮಾಡಿದ್ರು ಉದಯ್ ಕುಮಾರ್ ಸರ್ ಮತ್ತು ಕೃಷ್ಣಮೂರ್ತಿ ಸರ್. ತುಂಬ ಚೆನ್ನಾಗಿ ಮಾಡ್ತಿದ್ರು. ಸೊ ನಾನು ಇದೇ ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿದ್ದೆ, ಈಗ ಇದೇ ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದೆ. ತುಂಬ ಖುಷಿಯಾಗಿದೆ ನನಗೆ.